ಅಂತಹ ರಚನೆಯಲ್ಲಿ ಯಾವುದಾದ್ರೂ ಇದ್ರೆ ಅದು ತಂದೆಯ ಪಾತ್ರ. ಯಾಕಂದ್ರೆ ತಾಯಿ ಭೌತಿಕವಾಗಿ ಜನ್ಮವನ್ನ ಕೊಡ್ತಾಳ, ಅಂದ್ರೆ ಶರೀರಕ್ಕೆ ಜನ್ಮ ಕೊಡ್ತಾಳ ತಾಯಿ. ಆದ್ರೆ ಬೌದ್ಧಿಕವಾಗಿ ಇಡೀ ಜೀವನವಿಡೀ ತನ್ನ ಮೆದುಳಲ್ಲಿ ಇಟ್ಕೊಂಡು ತನ್ನ ಮಕ್ಕಳಿಗೆ ಯಾವುದೇ ಕೊರತೆ ಆಗದಂತೆ ಎಲ್ಲಾ ಕಷ್ಟಗಳನ್ನ ಸಹಿಸಿಕೊಳ್ಳುತ್ತಾ ಜೀವನದ ಪಥದಲ್ಲಿ ಸದಾಕಾಲ ನಿಲ್ಲುವವರು ಯಾರಾದ್ರೂ ಇದ್ರದು ತಂದೆ. ಹಾಗಾಗಿ ಇವತ್ತ ಜಗತ್ತಿನ ಎಲ್ಲಾ ತಂದೆಯಂದಿರಿಗೂ ಸಮೇತ ನಮ್ಮ ನಿವೇದಿತಾ ಹೂಗಾ ಟ್ರೈನರ್ಸ್ ಅಕಾಡೆಮಿ ವತಿಯಿಂದ ಹಾರ್ದಿಕವಾದ ಶುಭಾಶಯಗಳು. ಮತ್ತೆ ತಮ್ಮೆಲ್ಲರಿಗೂ ಸಮೇತ ನಮ್ ಕಡೆಯಿಂದ ಧನ್ಯವಾದ. ಯಾಕಂದ್ರೆ ನೀವು ನಿಮ್ಮ ಪಾತ್ರವನ್ನ ಸರಿಯಾಗಿ ನಿರ್ವಹಿಸ್ತಾ ಇದ್ದೀರಿ ಅಂತೆ ನಾವೆಲ್ಲ ಮಕ್ಕಳು ಇವತ್ತಿಲ್ಲಿದ್ದೀವಿ ಅನ್ನುವಂತ ಮಾತನ್ನ ಹೇಳ್ತಾ, ಇದೀಗ ಯಾರೆಲ್ಲರೂ ರೆಡಿ ಆಗಿದ್ದೀರಿ ಅವರೆಲ್ಲರೂ ಸಮೇತ ಡೈರಿ ಮತ್ತು ಪೆನ್ ಅನ್ನ ತೆಗೀರಿ. ಈ 4 days ಕ್ಲಾಸ್ ನಡೆಯುತ್ತೆ. ಇವತ್ತು ಶುರು ಆಗಿದ್ದು 4 ದಿನ ಕಂಟಿನ್ಯೂ ಆಗಿ ನಡೆಯುತ್ತೆ. 7 ರಿಂದ 8 ಗಂಟೆ ತನಕ ನಮ್ ಕ್ಲಾಸ್ ನಡೆಯುತ್ತೆ. ಹಾಗಾಗಿ ಈ ನಮ್ಮ ರೇಖಿ ಲೆವೆಲ್ 1 ಏನ್ ಕೋರ್ಸ್ ಇದೆ ನೋಡ್ರಿ, ಇದನ್ನ ಪೂರ್ಣ ಮಾಡೋದಕ್ಕೆ ಒಂದಿಷ್ಟು ಗ್ರೌಂಡ್ ರೂಲ್ಸ್ ಗಳು ಬರುತ್ತೆ. ಆ ಗ್ರೌಂಡ್ ರೂಲ್ಸ್ ನಲ್ಲಿ ಮೊದಲ ರೂಲ್ಸ್ ಏನಿದೆ ಅಂದ್ರ ವಿಡಿಯೋ ಇದೆ ನೋಡ್ರಿ, ಕಂಪಲ್ಸರಿ ನಿಮ್ ಕ್ಯಾಮ್ರಾ ಆನ್ ಇರ್ಬೇಕು. ಡನ್. ಸೊ ಯಾರ್ಯಾರು ತಯಾರಿದ್ರಿ ನನ್ ಕ್ಯಾಮ್ರಾ ಆನ್ ಮಾಡ್ಲಿಕ್ಕೆ ನಾನು ರೆಡಿ ಇದ್ದ 4 days ನಾನು ಯಾವತ್ತೂ ಆಫ್ ಮಾಡೋದಿಲ್ಲ ಅನ್ನೋರು ಒಂದ್ಸಲ ಐ ಆಮ್ ರೆಡಿ ಅಂತ ಟೈಪ್ ಮಾಡ್ರಿ. ಕ್ಯಾಮ್ರಾ ಆನ್ ಇರ್ಬೇಕು ಕಂಪಲ್ಸರಿ. ಹಾ, ಒಂದನೇದು. ಆ ನಂತರ 2ನೇದು ಕಂಪಲ್ಸರಿ ನಿಮ್ ಹತ್ರ ಡೈರಿ ಮತ್ತು ಪೆನ್ ಇಡ್ಬೇಕು. ನೀವ್ ಯಾವ್ದೋ ನೋಟ್ ಬುಕ್ಕಿನಾಗ ಬರ್ದ್ರಿ, ಯಾವ್ದೋ ಪೇಪರ್ ನಲ್ಲಿ ಬರ್ದ್ರಿ, ಎಲ್ಲೋ ಅದು ತಗೊಂಡ್ ಬರ್ದ್ರಿ. ಸಣ್ಣ ಸಣ್ಣ ಚೀಟಿ ಮೇಲೆ ಬರೆಯೋರು ಇದ್ದಾರೆ, ಅಚಾನಕ್ಕೆ ಒಳಗ್ ಬಂದಿರ್ತಾರ ಏನೋ ಇಂಪಾರ್ಟೆಂಟ್, ಆ ಚೀಟಿ ಎಲ್ಲಿ ಹೋಗುತ್ತೆ ಅವ್ರಿಗೆ ಗೊತ್ತಾಗೋದಿಲ್ಲ. ಹಾಗಾಗಿ ನೀವು ಕಂಪಲ್ಸರಿ ಯಾವಾಗ್ಲೂ ಲರ್ನಿಂಗ್ ಸಲುವಾಗಿ ಒಂದ್ ಒಳ್ಳೆ ಡೈರಿ ಮತ್ತು ಪೆನ್ ಅನ್ನ ಯೂಸ್ ಮಾಡ್ಬೇಕು. ಅದ್ರಲ್ಲಿ ಸ್ಪೆಷಲಿ ಬ್ಲೂ ಕಲರ್ ಮತ್ತೆ ರೆಡ್ ಕಲರ್ ನಿಮ್ ಹತ್ರ ಇರ್ಬೇಕು. ಯಾವ್ದು ಇಂಪಾರ್ಟೆಂಟ್ ಅನಿಸುತ್ತೆ ನೋಡ್ರಿ ಅದಕ್ಕೆ ಅಂಡರ್ಲೈನ್ ಮಾಡುವಂಥದ್ದು ನೀವು ಕಲಿಬೇಕು. ಈ ರೀತಿಯ ಲರ್ನಿಂಗ್ ಇದೆ ನೋಡ್ರಿ, ಇದು ನಾನು ಅಪೇಕ್ಷೆ ಪಡುವುದು. ಅದಾದ ನಂತರ ನೆಕ್ಸ್ಟ್ ಬರುತ್ತೆ ಯೆಲ್ಲೋ ಕಲರ್ ಒಂದು ಡ್ರಾಯಿಂಗ್ ಸೀಟ್ A4 ಸೈಜ್ ಬರ್ಕೊಡ್ಬೇಕು. A4 ಸೈಜ್ ಡ್ರಾಯಿಂಗ್ ಸೀಟು ಮತ್ತೆ ಒಂದು ರೆಡ್ ಕಲರ್ ಸ್ಕೆಚ್ ಪೆನ್ ಇದು ನಿಮ್ ಹತ್ರ ಇರ್ಬೇಕು. ಓಕೆ ಶುಭ. ಎಸ್. ಅದಾದ ನಂತರ 1 ಗ್ಲಾಸ್ ನೀರು ಮತ್ತೆ 1 ದೀಪ. ಯಾಕೆ ನಾವು ನೀರು ಮತ್ತೆ ದೀಪ ಇಡಬೇಕು ಅಂದ್ರ ನಮ್ಮ ಶರೀರದಲ್ಲಿರುವಂತಹ ತತ್ವಗಳನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ. ನಮ್ಮ ಶರೀರದಲ್ಲಿ ಎಲ್ಲಕ್ಕಿಂತ ಹೆಚ್ಚಿರುವಂತಹ ತತ್ವ ಯಾವುದಿದೆ ಅಂದ್ರೆ ಜಲತತ್ವ ಇದೆ, ಗೊತ್ತಲ್ಲ ನಿಮ್ಗೆ? ಹಾ, 72 ರಿಂದ 75% ನಮ್ಮ ಶರೀರದಲ್ಲಿ ಜಲತತ್ವ ಇದೆ. ಹಾಗಾಗಿ ಜಲತತ್ವದ ವಿಶೇಷತೆ ಏನು ಅಂದ್ರ ಜಲತತ್ವ ನಮ್ಮ ಭಾವನೆಯೊಂದಿಗೆ ಅದು ಸ್ಪಂದನೆ ಮಾಡುತ್ತೆ. ಹಾಗಾಗಿ ಯಾವಾಗ್ಲೂ ನೀವು ಮೆಡಿಟೇಷನ್ ಮಾಡ್ತೀರಿ, ಕ್ಲಾಸ್ ಮಾಡ್ತೀರಿ, ಯಾವುದೇ ಒಂದು ಒಳ್ಳೇದನ್ನ ಕಲಿತಾ ಇದ್ದೀರಿ, ಲರ್ನಿಂಗ್ ಮಾಡ್ತಾ ಇದ್ದೀರಿ ಅಂದ್ರ ಅಲ್ಲಿ ನೀವು ನೀರು ಕಂಪಲ್ಸರಿ ಇಡ್ಬೇಕು. ಮತ್ತೆ ದೀಪ ಇಡೋದ್ರ ಹಿಂದೆ ಇರುವಂತ ಉದ್ದೇಶ ಏನು ಅಂದ್ರ ನಮ್ಮ ನಾಭಿ ಚಕ್ರ ಇದೆ ನೋಡ್ರಿ, ಅದು ಅಗ್ನಿ ತತ್ವ ಇದೆ. ಸೊ ಯಾವಾಗ ಅಗ್ನಿ ತತ್ವ ನಮ್ಮಲ್ಲಿ ಜಾಗೃತ ಆಗುತ್ತೆ ನೋಡ್ರಿ, ನಮ್ಮೊಳಗೆ ಛಲ, ಹಠ, ಜಿದ್ದು ಏನು ಮಾಡ್ತೀನಿ ಎನ್ನುವಂತ ಸಕಾರಾತ್ಮಕ ಶಕ್ತಿ ಕನೆಕ್ಟ್ ಆಗುತ್ತೆ. ಗಟ್ಸ್ ಫೀಲ್ ಇರುತ್ತೆ ನೋಡ್ರಿ, ಅದು ಎಕ್ಸ್ಟ್ರಾ ಆಗುವುದಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ನಾವು ದೀಪವನ್ನ ಹಚ್ಚುತ್ತೀವಿ. ಅದ್ರ ಉದ್ದೇಶ ಇಷ್ಟೇ, ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಬರುವಂತ ಉದ್ದೇಶ ಆಗಿದೆ. ಹಾಗಾಗಿ ಇಷ್ಟೆಲ್ಲಾನು ನಿಮ್ಮ ಹತ್ರ ರೆಡಿ ಆಗಿಟ್ಕೊಳ್ಬೇಕು. ಯಾರೆಲ್ಲರೂ ವಿಡಿಯೋ ಆನ್ ಮಾಡಿರಿ ಒಂದ್ಸಲ ನಾನು ಚೆಕ್ ಮಾಡ್ತೀನಿ, ವೇಟ್ ಮಾಡ್ರಿ. ಸಾಕಷ್ಟು ಜನ ವಿಡಿಯೋ ಆಫ್ ಇಟ್ಟಿದ್ರಿ. ಸೊ ನಮ್ಗೆ ಲೆವೆಲ್ 1 ಇದೆ ನೋಡ್ರಿ, ಅದು ಭಾರಿ ಬೇಜಾರ್ ಕೆಲಸ. ಯಾಕಂದ್ರೆ ವಿಡಿಯೋ ಆಫ್ ಇಟ್ಟಿರ್ತ್ರಿ, ಆಮೇಲೆ ಕಂಪನಿ ಹೆಸರುಗಳು ಇಟ್ಕೊಂಡಿರ್ತ್ರಿ, ಓಪೋ ಆಗಿರ್ತ್ರಿ, ಏನೇನೋ ಯಾವ್ದೋ ಕಂಪನಿ ಹೆಸರುಗಳಿಗೆ ಯಾವಾಗ್ಲೂ ಇಟ್ಕೊಳ್ಬೇಡ್ರಿ. ರೀನೇಮ್ ಅಂತ ಒಂದು ಆಪ್ಷನ್ ಇದೆ. ಜಗತ್ ಬಹಳ ಮುಂದೋಗಿದೆ. ನಿಮ್ಮ ಹೆಸರು ನಿಮಗ್ ಬರೆಯೋದಕ್ಕೆ ಬರೋದಿಲ್ಲ ಅಂದ್ರೆ ಅದು ಅಜ್ಞಾನ ಆಗುತ್ತೆ. ಸೊ ಹಾಗಾಗಿ ಇಲ್ಲೆಲ್ಲ ಎಜುಕೇಟೆಡ್ ಹೆಣ್ಮಕ್ಳು ನನಗೆ ಕಾಣ್ತಾ ಇದೀರಿ, ಕಂಪನಿ ಹೆಸರುಗಳೆಲ್ಲ ತೆಗೆದ್ಬಿಟ್ಟು ನಿಮ್ ಹೆಸರನ್ನ, ನಿಮ್ಮ ಹೆಸರಿದೆ ನೋಡ್ರಿ ರೀನೇಮ್ ನಾಗ ಹೋದ್ರೆ ಅದು ಮೊದ್ಲಿನ ತೆಗಿಬೇಕು, ಹೊಸದನ್ನ ಆಡ್ ಮಾಡ್ಬೇಕು. ಸೊ ಹಾಗಾಗಿ ಯಾರೆಲ್ಲರೂ ಇದ್ದೀರಿ, ಇವತ್ತಿನ ನಮ್ಮ ಜರ್ನಿ ಕಡೆಗೆ ನಾವು ಹೋಗೋಣ. ಮೊದಲು ಬರ್ಕೊಡ್ರಿ ಇಂಡಿಯನ್ ರೇಖಿ, ಭಾರತೀಯ ರೇಖಿಯ ಲೆವೆಲ್ 1ಗೆ ತಮ್ಮೆಲ್ಲರಿಗೂ ಮತ್ತೊಂದು ಸಲ ನಾನು ಸ್ವಾಗತವನ್ನ ಮಾಡ್ತಾ ಇದ್ದೀನಿ. ಸೊ ನಮ್ಮ ಭಾರತೀಯ ರೇಖಿಯ ಮೊದಲನೇ ಲೆವೆಲ್ ಏನ್ ಬರುತ್ತೆ ನೋಡ್ರಿ, ಅದ್ರ ಹೆಸರಿದೆ ಸ್ವಭಾಸ. ಬರ್ಕೊಡ್ರಿ ಹೆಸರೇನಿದೆ ಸ್ವಭಾಸ. ಸ್ವಭಾಸ ಅಂದ್ರ ಸ್ವ ಅಂದ್ರ ನನಗೆ ಭಾಸ ಆಗುತ್ತೆ ಅಂದ್ರೆ ನನ್ಗೆ ಅರ್ಥ ಆಗುತ್ತೆ, ನನ್ನ ಒಳಗೆ ಏನೋ ಒಂದು ಬೇರೆ ಶಕ್ತಿ ಇದೆ, ಬ್ರಹ್ಮಾಂಡಕ್ಕೂ ನನಗೂ ಏನೋ ಒಂದು ಕನೆಕ್ಷನ್ ಇದೆ ಅಂತ ಹೇಳಿ ಇನ್ನರ್ ನಲ್ಲಿ ವ್ಯಕ್ತಿ ಏನ್ ಮಾಡ್ತಾನಂದ್ರೆ ಹುಡುಕಾಟ ಶುರು ಮಾಡ್ತಾನೆ. ಎಲ್ಲಿ?
ಲೆವೆಲ್ 1 ಅಲ್ಲಿ ಬಂದ. ಸೊ ಹಾಗಾಗಿ ಇದಕ್ಕೆ ಹೇಳ್ತಾರ ಸ್ವಭಾಸ. ಈ ಸ್ವಭಾಸ ರೇಖೆ ಏನ್ 4 days ನಡೆಯುತ್ತೆ ನೋಡ್ರಿ, ಬೇಕಾದ್ರೆ ನೀವು ಸದ್ಯಕ್ಕೆ ಯಾವ ಮನಸ್ಥಿತಿ ಇದೆ 4 days ನಂತರ ನೀವೇನಾದ್ರೂ ಕಂಪ್ಯಾರಿಸನ್ ಮಾಡಿದ್ರಿ, ಹೋಲಿಕೆಯನ್ನ ಮಾಡಿದ್ರ 100ಕ್ಕೆ 100ರಷ್ಟು ನಿಮ್ಮ ಪರ್ಸನಾಲಿಟಿಯಲ್ಲಿ ಡೆವಲಪ್ಮೆಂಟ್ ಆಗಿರುವಂತದ್ದನ್ನ ನೀವು ಗಮನಿಸ್ತೀರಿ. ಆದ್ರೆ ಇದಕ್ಕೆ ನೀವು ಮಾಡ್ಬೇಕಾಗಿರುವಂತದ್ದು ಏನು ಅಂದ್ರ, ಯಾವ ಯಾವ ಆಕ್ಟಿವಿಟಿಗಳನ್ನ ನಾವು ಹೇಳ್ತಾ ಇರ್ತೀವಿ, ಯಾವುದನ್ನ ಹೇಳಿವಿ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಡ್ರಿ, ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಳ್ಳೋದಕ್ಕೆ ತಯಾರಾಗಿ. ಓಕೆನಾ? ಇಷ್ಟ ಅರ್ಥ ಆಯ್ತು ಎಲ್ಲರಿಗೂ? ಡನ್. ಸೊ ಇದೀಗ ಬರ್ಕೋರಿ ರೇಖೀಯ ಇತಿಹಾಸ. ನಾವು 4 days ನಲ್ಲಿ ಏನೆಲ್ಲ ಕಲಿತೀವಿ ಅನ್ನುವಂತ ಒಂದು ಟೈಮ್ ಟೇಬಲ್ ಅನ್ನ ಬರ್ಕೊಳ್ಳಿ. ಫಸ್ಟ್ ನಾವ್ ಏನ್ ಕಲಿತೀವಿ? ರೇಖೀಯ ಇತಿಹಾಸ, ಹಿಸ್ಟ್ರಿ. ಓಪನ್ ಅದ, ವೇಟ್. ಮೊದ್ಲು ಏನ್ ಕಲಿತೀರಿ? ರೇಖೀಯ ಇತಿಹಾಸ. ಎಸ್, ರೇಖೀಯ ಇತಿಹಾಸದ ನಂತರ ನೆಕ್ಸ್ಟ್ ಬರ್ಕೋರಿ, ನೆಕ್ಸ್ಟ್ ಬರೀ ರೇಖಿ ಅಂದ್ರೆ ಏನು ಅಂತ, ಮತ್ತೆ ರೇಖೆಯಲ್ಲಿ ಬರುವಂತ ಲೆವೆಲ್ಗಳು, ಯಾವ ಯಾವ ಲೆವೆಲ್ಗಳನ್ನ ನಾವು ಕಲಿತೀವಿ. ಎಸ್, ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ ರೇಖೆಯಲ್ಲಿ ಬರುವ ಪಂಚತತ್ವಗಳು ಯಾವ್ಯಾವ. ಪಂಚತತ್ವಗಳು ಅಂದ್ರೆ 5 ತತ್ವಗಳಿವೆ ರೇಖೆಯಲ್ಲಿ. ಆ 5 ತತ್ವಗಳು ಯಾವ್ಯಾವು ಅನ್ನುವಂಥದ್ದನ್ನ ನೀವು ಕಲಿತೀರಿ. ಪಂಚತತ್ವ. ಅದಾದ ನಂತರ ನೆಕ್ಸ್ಟ್ ಬರುತ್ತೆ ಪಂಚಕೋಶಗಳ ಬಗ್ಗೆ ಕಲಿತೀರಿ. ನಮ್ಮಲ್ಲಿರುವಂತ 5 ಲೇಯರ್ಸ್ ಗಳಿವೆ, ಕೋಶಗಳು ಅಂತ ಹೇಳಿ ಹೇಳ್ತೀವಿ. ನಾಳೆ ಆ ಟಾಪಿಕ್ ಅನ್ನ ನಿಮ್ಗೆ ಹೇಳ್ತೀನಿ ನಾನು. ಪಂಚಕೋಶಗಳು ಯಾವ್ಯಾವ, ಅದ್ರ ಹಿಂದೆ ಇರುವಂತ ಶಕ್ತಿಗಳು. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ ಸಪ್ತ ಚಕ್ರಗಳ ಬಗ್ಗೆ ಮಾಹಿತಿಯನ್ನ ಕಲಿತೀರಿ. 7 ಚಕ್ರಗಳು. ನಮ್ಮ ಶರೀರದಲ್ಲಿರುವಂತ 114 ಚಕ್ರಗಳಲ್ಲಿ 7 ಚಕ್ರಗಳು ಪ್ರಮುಖ ಚಕ್ರಗಳು ಅಂತ ಹೇಳ್ತೀವಿ. ಆ ಸಪ್ತ ಚಕ್ರಗಳ ಬಗ್ಗೆ ನೀವು ಮಾಹಿತಿಯನ್ನ ನಿಮ್ಗೆ ಇಲ್ಲಿ ಕೊಡ್ಲಾಗುತ್ತೆ. ಅದಾದ ನಂತರ ನೆಕ್ಸ್ಟ್ ಬರುತ್ತೆ ಬ್ರಹ್ಮಾಂಡದ ನಿಯಮಗಳು. ಯೂನಿವರ್ಸ್ ಏನ್ ನಡೀತಾ ಇದೆ ನೋಡ್ರಿ, ಅದಕ್ಕೆ ತನ್ನದೇ ಆಗಿರುವಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳಿವೆ. ಯಾವ ರೀತಿ ಧರ್ಮಕ್ಕೆ ನಿಯಮಗಳಿರುತ್ತೆ ನೋಡ್ರಿ, ಅದೇ ರೀತಿ ಬ್ರಹ್ಮಾಂಡಕ್ಕೂ ಒಂದಿಷ್ಟು ನಿಯಮ ಇದೆ. ಆ ನಿಯಮ ಯಾವ ಯಾವ ನಿಯಮ ಇದೆ ಅನ್ನುವಂಥದ್ದನ್ನ ನೀವು ಕಲಿತೀರಿ. ಎಸ್, ಅದಾದ ನಂತರ ನೆಕ್ಸ್ಟ್ ಕಲಿತ್ರಿ ಎಷ್ಟು ಪ್ರಕಾರದ ಮನಸ್ಥಿತಿಗಳು ನಮ್ ಸುತ್ತ ಇವೆ. ಅಂದ್ರೆ ರೇಖೆ ಯಾರಿಗೆ ಬೇಕು ಮತ್ತೆ ಯಾರಿಗೆ ಬೇಡ ಇದನ್ನ ಕ್ಲಿಯರ್ ಮಾಡ್ಕೊಳ್ರಿ. ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ನಿಮ್ಗೆ ಗೊತ್ತಾಗುತ್ತೆ ನನಗ್ ರೇಖೆ ಅವಶ್ಯಕತೆ ಇದೆನಾ ಇಲ್ಲ, ನಾನು ಆ ಕ್ಯಾಟಗರಿಯಲ್ಲಿ ಬರ್ತೀನ ಬರೋದಿಲ್ಲ, ನಿಮ್ಗೆ ಎಲ್ಲಿ ಕ್ಲಿಯರ್ ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ ಪ್ರಭಾವಳಿ. ಪ್ರಭಾವಳಿಯ ಜ್ಞಾನ ಮತ್ತು ಪ್ರಭಾವಳಿಯ ಸ್ವಚ್ಛತೆ 2 ಬರುತ್ತೆ. ಇದಕ್ಕೆ ಔರ ಅಂತ ಹೇಳಿ ಹೇಳ್ತೀವಿ. ಪ್ರಭಾವಳಿಯ ಜ್ಞಾನ ಮತ್ತು ಪ್ರಭಾವಳಿಯ ಸ್ವಚ್ಛತೆ. ಅದರ ನಂತರ ನೆಕ್ಸ್ಟ್ ಬರುತ್ತೆ ಸೆಲ್ಫ್ ಫೀಲಿಂಗ್ ಟೆಕ್ನಿಕ್. ರೇಖಿ ಲೆವೆಲ್ 1 ಅಲ್ಲಿ ನೀವು ಸೆಲ್ಫ್ ಫೀಲಿಂಗ್ ಅನ್ನ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನ ಪ್ರಾಕ್ಟಿಕಲ್ ಆಗಿ ಇಲ್ಲಿ ಕಲಿತೀವಿ. ಎಸ್, ಅದಾದ ನಂತರ ನೆಕ್ಸ್ಟ್ ಬರುತ್ತೆ ನಿಮ್ಗೆ ದೀಕ್ಷೆ ಇರುತ್ತೆ. ಬುಧವಾರ ದಿವಸ 7ರಿಂದ 8:30 ತನಕ 8:30 ತನಕ ನಿಮ್ಗೆ ದೀಕ್ಷೆ ಇರುತ್ತೆ. ಅದ್ರ ನಿಯಮಗಳು ಸಮೇತ ನಾನು ನಿಮ್ಗೆ ಹೇಳ್ತೀನಿ. ಇಷ್ಟು ನಿಮ್ಗೆ ತಿಳಿತು ಅಂತ ಅನ್ಕೊಳ್ಳಿ. ಡನ್. ಏನೇನು ಕಲಿಯೋರಿದ್ದೀರಿ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಂಡ್ರಿ. ಈಗ ನೆಕ್ಸ್ಟ್ ಬರ್ಕೋರಿ ರೇಖೀಯ ಇತಿಹಾಸ. ರೇಖೀಯ ಇತಿಹಾಸ. ನಾವು ರೇಖಿ ಅನ್ನುವಂತಹ ವರ್ಡ್ ಅನ್ನ, ಆ ಶಬ್ದವನ್ನ ನಾವೇನಾದ್ರೂ ಕೇಳಿದ್ರೆ, ರೇ ಅಂದ್ರೆ ಬ್ರಹ್ಮಾಂಡ, ಕಿ ಅಂದ್ರೆ ಶಕ್ತಿ. ಬರ್ಕೋರಿ. ರೇ ಅಂದ್ರೆ ಬ್ರಹ್ಮಾಂಡ, ಕಿ ಅಂದ್ರೆ ಏನು? ಶಕ್ತಿ. ಅಂದ್ರೆ ಬ್ರಹ್ಮಾಂಡದ ಶಕ್ತಿಯನ್ನೇ ನಾವು ಏನಂತೀವಿ? ರೇಖಿ ಅಂತೇಳಿ ಕರಿತೀವಿ. ಒಂದು ಸೆಕೆಂಡಿಗೆ ತೋರಿಸ್ತೀವಿ.
ಎಸ್. ಸೊ ರೇ ಅಂದ್ರೆ ಬ್ರಹ್ಮಾಂಡ, ಕಿ ಅಂದ್ರೆ ಶಕ್ತಿ. ಸೊ ಬ್ರಹ್ಮಾಂಡದ ಶಕ್ತಿಗೆ ನಾವೇನಂತೀವಿ? ರೇಖಿ. ಇದಕ್ಕೆ ಇಂಗ್ಲಿಷ್ ನಲ್ಲಿ ಯೂನಿವರ್ಸಲ್ ಹೀಲಿಂಗ್ ಎನರ್ಜಿ ಅಂತ ಹೇಳ್ತಾರೆ. ಯೂನಿವರ್ಸಲ್ ಹೀಲಿಂಗ್ ಎನರ್ಜಿ ಅಂದ್ರೆ ಇದರ ಅರ್ಥ ಏನು ಅಂದ್ರ, ಯಾವ ರೀತಿ ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಅಂತ ಹೇಳ್ತಾರೆ. ವರ್ಡ್ ಬರ್ಕೊಳ್ಳಿ, ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಅಂದ್ರೆ ಬ್ರಹ್ಮಾಂಡದಲ್ಲಿ ಏನೆಲ್ಲವೂ ಇದೆ ನೋಡ್ರಿ, ಅದು ಎಷ್ಟು ಪರ್ಸೆಂಟ್ ಇದೆ ಅಷ್ಟೆಲ್ಲವೂ ಸಮೇತ ನಮ್ಮೊಳಗಿದೆ ಅಂತ. ಹಾಗಾಗಿ ನಾವು ಬ್ರಹ್ಮಾಂಡದ ಒಂದು ಅವಿಭಾಜ್ಯ ಅಂಗ. ಅಂದ್ರೆ ನಾವು ಬ್ರಹ್ಮಾಂಡವನ್ನ ಹೊರತುಪಡಿಸಿ ಇಲ್ಲ. ಹಾಗಾಗಿ ರೇಖೆಯಲ್ಲಿ ಏನ್ ಕೆಲಸ ನಡೆಯುತ್ತೆ ಅಂದ್ರ, ನಾವು ಬ್ರಹ್ಮಾಂಡದ ಒಂದು ಅತ್ಯಂತ ಪ್ರಮುಖವಾಗಿರುವಂತ ಜೀವರಾಶಿಗಳಲ್ಲಿ ಒಂದು ಯಾರು ಅಂದ್ರೆ ನಾವು ಮನುಷ್ಯರು. ಹಾಗಾಗಿ ಹೇಳ್ತಾರ 84 ಲಕ್ಷ ಪ್ರಕಾರದ ಜೀವರಾಶಿಗಳು ಜಗತ್ತಲ್ಲಿ ಇವೆ. ಆದ್ರೆ ಇಷ್ಟೆಲ್ಲಾ ಜೀವರಾಶಿಗಳಲ್ಲಿ ಅತ್ಯಂತ ಆಪ್ತವಾಗಿರುವಂತ ಬೌದ್ಧಿಕ ಸಾಮರ್ಥ್ಯವನ್ನ ಹೊಂದಿರುವಂತ, ಭಾಷಾ ಸಾಮರ್ಥ್ಯವನ್ನ ಹೊಂದಿರುವಂತ, ಕೌಶಲ್ಯಗಳನ್ನ ಅಳವಡಿಸಿಕೊಂಡಿರುವಂತವ್ರು ಯಾರಾದ್ರೂ ಇದ್ರ ಜಗತ್ತಲ್ಲಿ ಅದು ಮನುಷ್ಯರಿಗೆ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರ, ಬ್ರಹ್ಮಾಂಡಕ್ಕೆ ಅತಿ ಸಮೀಪ ಇರುವಂತ ಜೀವರಾಶಿಗಳಲ್ಲಿ ಮನುಷ್ಯ ಬಹಳ ಮೊದಲ ಸ್ಥಾನದಲ್ಲಿ ನಿಲ್ತ. ಹಾಗಾದ್ರೆ ನಾವು ಈ ಬ್ರಹ್ಮಾಂಡದ ಶಕ್ತಿಯನ್ನ ನೇರವಾಗಿ ಯಾವ ರೀತಿ ಪಡ್ಕೊಳ್ಬೇಕು, ಅದನ್ನ ಪಡೆಯುವುದರ ಜೊತೆಗೆ ನಾವು ನನ್ನ ಸಮಸ್ಯೆಯಿಂದ ಯಾವ ರೀತಿ ನಾವು ಹೊರಗೆ ಬರ್ಬೇಕು ಅನ್ನುವಂಥದ್ದಿದೆ ನೋಡ್ರಿ, ಅದನ್ನ ನೀವಿಲ್ಲಿ ಕಲಿತೀರಿ. ಎಸ್. ಹಾಗಾದ್ರೆ ಇಲ್ಲಿ ಬರುತ್ತೆ ರೇಖೆ ಎಲ್ಲಿ ಹರಿಯುತ್ತೆ ಅಂತ. ವೆರಿ ಗುಡ್. ರೇಖೆ ಎಲ್ಲಿ ಹರಿಯುತ್ತೆ ಅಂದ್ರ ನಮ್ಮ 2 ಅಂಗೈಗಳಲ್ಲಿ ರೇಖೆ ಹರಿಯುತ್ತೆ. ಈಗ ನಿಮ್ಮ ಡೈರಿಯನ್ನ ತೆಗಿರಿ. ಎಸ್, ಎಲ್ಲಾರು ನಿಮ್ಮ ಡೈರಿಯನ್ನ ಓಪನ್ ಮಾಡ್ರಿ. ಆ ಡೈರಿ ಮೇಲೆ ಈ ರೀತಿ ಕೈಯನ್ನ ಇಟ್ಟು, ಲೆಫ್ಟ್ ಹ್ಯಾಂಡ್ ಅನ್ನ ಈ ರೀತಿ ಇಟ್ಟು ಈ ರೀತಿ ಡಿಸೈನ್ ಅನ್ನ ಇಡಿಸ್ರಿ. ಬಾಲ್ಯದಲ್ಲಿದ್ದಾಗ ಮಾಡ್ತಿದ್ದೇವೆ, ನೆನ್ಪಿದೆನಾ ನಿಮ್ಗೆ? ಹಾ, ಅಂತದ್ದೊಂದು ಡಿಸೈನ್ ಅನ್ನ ಮಾಡ್ರಿ. ಬೇಗ 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 ಡಿಸೈನ್ ಮಾಡ್ರಿ. ಮತ್ತೆ ಎಲ್ರು ವಿಡಿಯೋ ಆನ್ ಮಾಡ್ರಿ. ನಿಮ್ಗೆ ಒಂದ್ ಮಾತು ಹೇಳ, ಯಾರ ಶುಕ್ರ ಮತ್ತು ಮಂಗಳ ಸರಿ ಇರೋದಿಲ್ಲ ನೋಡ್ರಿ, ಅವ್ರಿಗೆ ವಿಡಿಯೋ ಆನ್ ಮಾಡಬಾರ್ದು ಅಂತ ಫೀಲ್ ಬರುತ್ತೆ ಅಂತ ಜ್ಯೋತಿಷದೇ ಹೇಳ್ತಾ ಇದ್ದೀನಿ. ನನ್ಗೆಲ್ಲಾನು ಗೊತ್ತಿದೆ. ಅದಕ್ಕೆ ನೀವ್ ಯಾರು ವಿಡಿಯೋ ಆನ್ ಮಾಡೋದಿಲ್ಲ ನೋಡ್ರಿ, ಭಾರಿ ಡಿಸ್ಟರ್ಬ್ ನಲ್ಲಿ ಇದ್ದಿರ್ತೀರಿ, ನಿಮ್ಗೆ ಏಕಾಗ್ರತೆ ಇರೋದಿಲ್ಲ. ಯಾರು ವಿಡಿಯೋ ಆನ್ ಮಾಡಿದಾರ ನೋಡ್ರಿ, ಅವ್ರ ಫೇಸಿಗೂ ಮತ್ತೆ ನಿಮ್ಗೂ ಉಳ್ದವ್ರಿಗೂ ನೋಡ್ರಿ ನೀವು ವ್ಯತ್ಯಾಸ. ಇವ್ರ ಹತ್ರ ಇರೋ ಹ್ಯಾಪಿನೆಸ್ ಇದೆ ನೋಡ್ರಿ, ವಿಡಿಯೋ ಆಫ್ ಮಾಡಿದವ್ರ ಹತ್ರ ಇರೋದಿಲ್ಲ. ಹಾಗಾಗಿ ಯಾವುದೇ ಕೋರ್ಸ್ ಅನ್ನ ಯಾರೋ ಒಬ್ರು ಬಹಳ ಪ್ರಯತ್ನ ಪಟ್ಟು ಮಾಡ್ತಾ ಇದ್ದಾರಂದ್ರ ಅದ್ರ ಫಲಿತಾಂಶ ನೀವು ಪಡ್ಕೊಳ್ಬೇಕಂದ್ರ ನೀವು ಸರಿಯಾಗಿ ಕುಳಿತುಕೊಳ್ಳೋದಿದೆ ನೋಡ್ರಿ, ಅದು ನಿಮ್ಮ ಜವಾಬ್ದಾರಿ ಇರುತ್ತೆ. ಮತ್ತೆ ಸರಸ್ವತಿ ಹಾಗೆ ಒಲಿಯೋದಿಲ್ಲ, ಗೊತ್ತಲ್ಲ ನಿಮ್ಗೆ? ಸರಸ್ವತಿಗೂ ಲಕ್ಷ್ಮಿಗೂ ತನ್ನದೇ ಆದ ನಿಯಮ ಇವೆ, ಬಹಳ ಕಂಡೀಷನ್ಸ್ ಇವೆ ಸರಸ್ವತಿದು ಮತ್ತೆ ಲಕ್ಷ್ಮಿದು. ಹಾಗಾಗಿ ಜ್ಞಾನ ಮತ್ತು ಧನ ಎಲ್ಲರಿಗೂ ಒಲಿಯೋದಿಲ್ಲ. ಇವತ್ ನೋಡ್ರಿ ಜಗತ್ತಿನ ತುಂಬಾ ಎಲ್ರೂ ಕಷ್ಟ ಪಡ್ತಾ ಇದ್ದಾರಲ್ಲ. ಆದ್ರೆ ಎಷ್ಟು ಜನ ಶ್ರೀಮಂತರಿದ್ದಾರೆ? 3% ಮಾತ್ರ. ಹಾಗಾದ್ರೆ 97% ಯಾಕೆ ಅವ್ರು ಶ್ರೀಮಂತರ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಅವ್ರ ವ್ಯಾಲ್ಯೂ ಏನಿದೆ ನೋಡ್ರಿ ಗೊತ್ತಿಲ್ಲ, ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಸೊ ಹಾಗಾಗಿ ವಿಡಿಯೋ ಆನ್ ಮಾಡೋದು ನಮ್ಮ ಸಲುವಾಗಿ ಅಲ್ಲ, ನಿಮ್ ಸಲುವಾಗೆ ಇರೋದು. ನಾವು ಸಕ್ಸಸ್ ಆಗಿ ಒಂದ್ ಹಂತಕ್ ಬಂದೀವಿ, ನೀವು ನಿಮ್ ಸಲುವಾಗ. ನೀವಾದ್ರೆ ಇದೆ ಬಸ್ಸಲ್ಲಿ ಇದ್ರಿ, ಇಟ್ಸ್ ಓಕೆ. ಬಟ್ ನೀವು ಮನೆಯಲ್ಲಿ ಇದ್ದೀರಿ, ಮಾಡೋದಕ್ಕೆ ಸಾಧ್ಯ ಇದೆ ಅಂದ್ರೆ 1 ತಾಸು ಕೆಲಸ ಬದಿಗೊತ್ರಿ. ಸಾಯೋ ತನಕ ಇರೋದೇ ಹೆಣ್ಮಕ್ಳಿಗೆ ಮನೆಯಲ್ಲಿ ವರ್ಕ್. ಹಾಗಾಗಿ ಇದು ಜ್ಞಾನಕ್ಕಾಗಿ ಇದಿಷ್ಟು ನೀವು ಮೀಸಲಾಗಿ ಇಟ್ರ ನಿಮ್ಮ ಜೀವನ ಇದೆ ನೋಡ್ರಿ, ಅದು ಪರಿವರ್ತನೆ ಆಗುತ್ತೆ. ಓಕೆನಾ? ಎಲ್ಲರೂ ಡ್ರಾ ಮಾಡಿದ್ರಿ ಅಂತ ಹೇಳಿ ಅನ್ಕೊಂಡಿನಿ ಹ್ಯಾಂಡ್. ಈಗ ಕೆಳಗ್ ಬರ್ಕೊಡ್ರಿ. ನೆಕ್ಸ್ಟ್ ಬರ್ಕೋರಿ ಅಪ್ನಾ ಹಾತ್ ಜಗನ್ನಾಥ್. ಅಪ್ನಾ ಹಾತ್ ಜಗನ್ನಾಥ್ ಅಂದ್ರೆ ಇದರ ಅರ್ಥ ಏನು ಅಂದ್ರ, ನಮ್ಮ ಕೈಯಲ್ಲಿ ಜಗನ್ನಾಥನ ಶಕ್ತಿ ಇದೆ ಅಂತ ಅರ್ಥ ಹಿಂದಿ ಒಳಗೆ. ಅಪ್ನಾ ಹಾತ್ ಜಗನ್ನಾಥ್ ಅಂದ್ರೆ ನನ್ ಕೈ ಏನಿದೆಯಲ್ಲ, ಇದು ಕೈ ಏನಿದೆ ಜಗನ್ನಾಥನ ಕೈ. ಜಗನ್ನಾಥ ಯಾರು ಅಂದ್ರೆ ಪರಮೇಶ್ವರ, ಜಗತ್ತನ್ನ ರಕ್ಷಿಸುವಂತ ಪರಮೇಶ್ವರನ ಶಕ್ತಿಗೆ ನಾವು ಜಗನ್ನಾಥ ಅಂತೀವಿ. ಈ ನಮ್ಮ ಜಗನ್ನಾಥ ಯಾರು ಅಂದ್ರೆ ನಮ್ ಕೈನೇ ನಮ್ಮ ಜಗನ್ನಾಥ, ನೆನ್ಪಿಟ್ಕೋರಿ. ಅದಕ್ಕೆ ಬಾಳ ಸಲ ಸಿಟ್ಟು ಬಂದ್ ಹೇಳ್ತೀವಿ ನೋಡ್ರಿ, ಈ ಕೈಲಿಂದ ಎಲ್ಲಾರ್ದು ಒಳ್ಳೇದ್ ಮಾಡಿದೇವ್ರಿ ಅಂದ್ರೆ ನಿಮ್ ಜಗನ್ನಾಥ್ ಎಲ್ಲರಿಗೂ ಒಳ್ಳೇದ್ ಮಾಡಿದ್ದಾನೆ. ಆದ್ರ ವಾಪಸ್ ಬರುವಾಗ ವಾಪಸ್ ಯಾಕೆ ಬರ್ಲಿಲ್ಲ ಅಂದ್ರೆ ಎದುರಿನ ಅವ್ರ ಜಗನ್ನಾಥ್ ಸರಿ ಇರ್ಲಿಲ್ಲ ಅಂತ ಅರ್ಥ.
ಓಕೆ. ಹಾ, ಸೊ ಹಾಗಾಗಿ ಇಲ್ಲಿ ನಿಮ್ಗೆ ಹೇಳುವಂತದ್ ನಾನು ಯಾವ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಅಂದ್ರ, ನಮ್ಮ 2 ಅಂಗೈಗಳಿವೆ ನೋಡ್ರಿ, ಇವು ಬ್ರಹ್ಮಾಂಡದ ಶಕ್ತಿಯನ್ನ ಸ್ವೀಕಾರ ಮಾಡುವಂತ ಅತ್ಯಂತ ಪವರ್ಫುಲ್ ಆಗಿರುವಂತ ಅಂಗಾಂಗಗಳು ನಮ್ಮ ಅಂಗೈನ ಬೆರಳುಗಳು. ಹಾಗಾಗಿ ಈ ಬೆರಳುಗಳಲ್ಲಿ ಏನಾಗುತ್ತೆ ಅಂದ್ರ, ಬ್ರಹ್ಮಾಂಡದ ಶಕ್ತಿ ತಕ್ಷಣಕ್ಕೆ ಅಟ್ರಾಕ್ಟ್ ಮಾಡುವಂತ ಪವರ್ ಈ ನಮ್ಮ ಕೈಯಲ್ಲಿ. ಹಾಗಾಗಿ ಬರ್ಕೊಡ್ರಿ, ಹೆಬ್ಬೆರಳಿದೆ ನೋಡ್ರಿ, ಹೆಬ್ಬೆರಳಿನ ಚಿತ್ರ, ಅಲ್ಲಿ ಬರೀರಿ ಅಗ್ನಿ ತತ್ವ, ಫೈರ್ ಎಲಿಮೆಂಟ್. ಈ ಚಿತ್ರ ಇಳಿಸಿದ್ರೊಳಗೆ ಸ್ಪೇಸ್ ಇದೆಯಲ್ಲ, ಹೆಬ್ಬೆರಳಿನ ಸ್ಪೇಸ್ ಇದೆ ನೋಡ್ರಿ, ಅದ್ರಲ್ಲಿ ಬರಿ ಅಗ್ನಿ ತತ್ವ. ತೋರ್ ಬೆರಳು ಬರುತ್ತೆ ನೋಡ್ರಿ, ಅಲ್ಲಿ ಬರೀರಿ ವಾಯು ತತ್ವ, ಏರ್ ಎಲಿಮೆಂಟ್. ಆನಂತರ ನಡು ಬೆರಳು ಬರುತ್ತೆ ನೋಡ್ರಿ, ಅಲ್ಲಿ ಬರೀರಿ ಆಕಾಶ ತತ್ವ. ಆನಂತರ ಉಂಗುರು ಬೆರಳು ಬರುತ್ತೆ ನೋಡ್ರಿ, ಇಲ್ಲಿ ಬರೀರಿ ಪೃಥ್ವಿ ತತ್ವ. ಆನಂತರ ಕೊನೆಯ ಬೆರಳು ಬರುತ್ತೆ ನೋಡ್ರಿ, ಇದು ಯಾವ್ದು ಬರುತ್ತೆ, ಜಲತತ್ವ. ಇದು ಯಾವ್ದು ಬರುತ್ತೆ, ಜಲತತ್ವ. ಸೊ ಈಗ ಈ 10 ಬೆರಳುಗಳಲ್ಲೂ ಸಮೇತ ಯಾವ ಎನರ್ಜಿ ಇದೆ, ಪಂಚತತ್ವಗಳ ಶಕ್ತಿ ನಮ್ಮ ಅಂಗೈಯಲ್ಲಿದೆ. ಎಲ್ಲರೂ ಒಪ್ತೀರಿ? ಎಲ್ಲರಿಗೂ ಗೊತ್ತಿದೆಯಲ್ಲ ತತ್ವಗಳು ಎಲ್ಲಿವೆ ಅಂದ್ರೆ ನಮ್ಮ ಅಂಗೈಯಲ್ಲಿವೆ. ಈಗ ಯಾವಾಗ ನಾವು 2 ಕೈಗಳನ್ನ ಈ ರೀತಿ ಉಜ್ಕೊಳ್ತೀವಿ ನೋಡ್ರಿ, ಜೋರಾಗಿ ಘರ್ಷಣೆ ಅಂತಾರೆ ವಿಜ್ಞಾನದಲ್ಲಿ. ಯಾವಾಗ ಇಲ್ಲಿ ಘರ್ಷಣೆ ನಡೆಯುತ್ತೆ ನೋಡ್ರಿ, ಆ ಘರ್ಷಣೆಯ ನಂತರ ನೀವು ಈ ರೀತಿ ಏನಾದ್ರೂ ಕೈ ಚಾಚಿದ್ರೆ 6ನೇ ಮಹಾತತ್ವ ಅಂತ ಹೇಳ್ತಾರೆ, ಬ್ರಹ್ಮಾಂಡದ ತತ್ವ ರೇಖಿ ಏನ್ ಮಾಡುತ್ತೆ ಅಂದ್ರೆ ಎಂಟರ್ ಆಗುತ್ತೆ. ಮತ್ತೆ ಇವು ಏನಾದ್ರೂ ಆಕ್ಟಿವೇಟ್ ಆಗ್ಲಿಲ್ಲ ಅಂದ್ರೆ ರೇಖಿ ಬರೋದು ಕಷ್ಟ ಇದೆ. ಸೊ ಹಾಗಾಗಿ ನಾವು ಯಾವ್ದ್ರ ಮೇಲೆ ಕೆಲಸ ಮಾಡೋದಿದೆ, ಸ್ವಯಂ ಮೇಲೆ, ನಮ್ಮ ಮೇಲೆ ನಾವು ಮೊದಲು ಕೆಲಸ ಮಾಡೋದಿದೆ. ಹಾಗಾಗಿ ನಮ್ಮ 10 ಬೆರಳುಗಳಲ್ಲೂ ಸಮೇತ ಏನಿದೆ ಅಂದ್ರ ಪಂಚಮಹಾತತ್ವಗಳು ಅಂತಾರೆ. ಈ ಪಂಚಮಹಾತತ್ವಗಳು ಯಾವಾಗ ಜಾಗೃತಾವಸ್ಥೆಗೆ ಬರುತ್ತೆ, ತಕ್ಷಣಕ್ಕೆ ಬ್ರಹ್ಮಾಂಡದ ಶಕ್ತಿ ನಮ್ಮೊಳಗೆ ಏನಾಗುತ್ತೆ ಅಂದ್ರೆ ಹರಿಯೋದಕ್ಕೆ ಶುರುವಾಗುತ್ತೆ. ಓಕೆನಾ? ಎಲ್ಲರಿಗಿಷ್ಟು ತಿಳಿತಾ? ಈಗ ಒಂದು ಆಕ್ಟಿವಿಟಿ, ಎಲ್ಲಾರು ಹಿಂಗ್ ಕೈ ಹಿಡೀರಿ ಒಂದಕ್ಕೊಂದು. ಕೊನೆ ಬೆರಳಿದೆ ನೋಡ್ರಿ, ಅದನ್ನ ಬಿಡ್ರಿ, ಹೆಬ್ಬೆರಳು ಬಿಡ್ರಿ, ನಾನ್ ಹೇಳಿರೋ ಬೆರಳುಗಳನ್ನ ಬಿಡ್ರಿ, ಕೊನೆ ಬೆರಳು ಬಿಡ್ರಿ, ಈ ಕಡೆ ಕೊನೆದು ಆ ಕಡೆ ಕೊನೆದು ಎರಡು ಬಿಡ್ರಿ. ಓಕೆನಾ? ಬಿಟ್ರಿ. ತೋರ್ ಬೆರಳು ಬಿಡ್ರಿ, ನಡು ಬೆರಳು ಬಿಡ್ರಿ. ಈಗ ಉಂಗುರು ಬೆರಳು ಬಿಡ್ರೋಳಿ ನೋಡಮ್, ಬರುತ್ತಾ? ಬರ್ತಾ ಇದೆ? ಇಲ್ಲ. ಗೊತ್ತಾಯ್ತು ಎಲ್ಲರಿಗೂ? ಹಾ, ಹಿಂಗ್ ಹಿಡಿದಿರಿ ಎಲ್ಲಾರು. ಮೊದಲು ಕೊನೆ ಬೆರಳು ಬಿಡ್ರಿ, ಇನ್ನೊಂದ್ಸಲ ಮಾಡ್ರಿ. ಲಾಸ್ಟ್ ಬೆರಳು ಬಿಡ್ರಿ, ಎಲ್ಲಾರು ಬಿಡ್ರಿ. ಹೆಬ್ಬೆರಳು ಬಿಡ್ರಿ. ತೋರ್ ಬೆರಳು ಅಂದ್ರೆ 1ನೇ ಬೆರಳು, ತೋರ್ ಬೆರಳು ಬಿಡ್ರಿ. ನಡು ಬೆರಳು ಬಿಡ್ರಿ. ಈಗ ಉಂಗುರು ಬೆರಳು ಬಿಡ್ರೋಳಿ ನೋಡಿ. ಬಿಡ್ತಾ ಇದೆ ಅದು? ಇಲ್ಲ. ಸೊ ಹಾಗಾಗಿ ಬರ್ಕೋರಿ, ನಾವು ಈ ಪೃಥ್ವಿಯೊಂದಿಗೆ ಕನೆಕ್ಟ್ ಆಗಿರುವಂತಹ ಜೀವಾತ್ಮರು. ಬರ್ಕೋರಿ. ಎಲ್ಲಾ ತತ್ವಗಳು ನಮ್ಮನ್ನ ಬಿಟ್ಟು ಹೋದ್ರು ಪೃಥ್ವಿ ತತ್ವ ನಮಗ್ ಬಿಡೋದಿಲ್ಲ. ಸತ್ರು ಮತ್ ಇದೇ ಮಣ್ಣಲ್ಲೇ ನಡಿಬೇಕು ನಾವು. ಜೀವಂತ ಇದ್ದಾಗ್ಲೂ ಪೃಥ್ವಿದ ಜೊತೆಗಿರ್ತೀವಿ, ಈ ಶರೀರದಿಂದ ಹೊರಗ್ ಬಂದಾಗ್ಲೂ ಸಮೇತ ಈ ಶರೀರ ಪೃಥ್ವಿಯ ಜೊತೆಗೆ ಏನಿದೆ ಅಂದ್ರ ಕನೆಕ್ಷನ್ ಇದೆ. ಹಾಗಾಗಿ ನಮ್ಮ ಶರೀರದ ಎಲುಬುಗಳಿವೆ ನೋಡ್ರಿ, ಅವು ಯಾವ್ದ್ರ ಜೊತೆ ಕನೆಕ್ಟ್ ಇವೆ ಅಂದ್ರ ಪೃಥ್ವಿ ತತ್ವದ ಜೊತೆಗೆ ಕನೆಕ್ಟ್ ಇವೆ. ಹಾಗಾಗಿ ರೇಖಿ ಬರ್ಕೋರಿ. ರೇಖಿ ಏನ್ ಮಾಡುತ್ತೆ ಅಂದ್ರ ಈ 5 ತತ್ವಗಳ ಜೊತೆಗೆ ನಮ್ಮನ್ನ ಜೋಡಿಸೋದಕ್ಕೆ ಸಹಾಯ ಮಾಡುತ್ತೆ. 5 ತತ್ವಗಳನ್ನ ಜೋಡಿಸೋದಕ್ಕೆ ರೇಖಿ ಏನ್ ಮಾಡುತ್ತೆ, ನಮ್ಗೆ ಸಹಾಯ ಮಾಡುತ್ತೆ. ಎಸ್, ಇದಿಷ್ಟು ಅರ್ಥ ಆಯ್ತಾ? ನಾನು ಆರಾಮಾಗಿ ಹೇಳ್ತಾ ಇದ್ದೀನಿ ಅಂತ ಅನ್ಕೊಂಡಿನಿ. ಕೆಲವರಿಗೆ ಯಾರಿಗಾದ್ರೂ ಫಸ್ಟ್ ಟೈಮ್ ಬಂದವ್ರಿಗೆ ಸ್ವಲ್ಪ ಸ್ಪೀಡ್ ಇದೆ ಅನಿಸುತ್ತೆ, ಅನ್ಸೋದಿಲ್ಲ ಅಂತಿಲ್ಲ. ಯಾಕಂದ್ರೆ ನಮ್ದು ಬೀದರ್ ಭಾಷೆ ಇದೆ, ಸ್ವಲ್ಪ ನಾವು ಸ್ಪೀಡೇ ಮಾತಾಡೋರು. ಆಮೇಲೆ ನಮ್ದು ಉರ್ದು ಮಿಕ್ಸು, ತೆಲುಗು ಎಲ್ಲಾನು ಬರುತ್ತೆ. ನಮ್ಗೆ ಕೇಳ್ಬೇಡ, ದೊಡ್ಡ ಸ್ಟೋರಿ ಇದೆ ನಮ್ದು. ಅದ್ರ ಕೇಳ್ತಾ ಕೇಳ್ತಾ ಹೋದ್ರೆ ನಿಮ್ಗೆ ಮಜಾ ಬರುತ್ತೆ. ಫಸ್ಟ್ ಟೈಮ್ ಏನ್ ಅರ್ಥ ಆಗಿಲ್ಲ ಅಂದ್ರೂ ಸರಿಯಾಗಿ ನೀವ್ ಆರಾಮ್ಸೆ ಸಮಯ ಕೊಡ್ರಿ, ಆಮೇಲೆ ತಾನೇ ತಿಳಿಯುತ್ತೆ. ಇದಿಷ್ಟು ತಿಳಿತಾ ನಿಮ್ಗೆಲ್ಲರಿಗೂ ಅರ್ಥ ಆಯ್ತಾ? ಮುಂದೆ ಹೋಗೋಣ, ಮುಂದಿನ ಸ್ಟೆಪ್ ಕಡೆ ಹೋಗೋಣ. ಎಸ್, ಮುಂದೆ ಬರ್ಕೊಡ್ರಿ ರೇಖಿಯ ಇತಿಹಾಸ, ಹಿಸ್ಟ್ರಿ.
ಎಸ್, ರೇಖಿಯ ಇತಿಹಾಸದಲ್ಲಿ ನಾವು ರೇಖಿ ಅನ್ನುವಂತ ವರ್ಡ್ ಶಬ್ದವನ್ನ ಕೇಳಿದಾಗ ನಮ್ಗೆ ಇಲ್ಲಿ ಒಂದು ವಿಷಯ ಗೊತ್ತಿರುವಂತದ್ದು ಏನು ಅಂದ್ರ ಡಾಕ್ಟರ್ ಮಿಕಾವೊ ಉಸುಯಿ ಅವರು ಇದನ್ನ ಪ್ರಚಲಿತ ಮಾಡಿದ್ರು, ಅಥವಾ ಅವರಿಂದನೇ ರೇಖಿ ಪ್ರಾರಂಭ ಆಗಿದೆ ಅನ್ನುವಂಥದ್ದನ್ನ ನಮ್ಗೆ ಗೊತ್ತು. ಆಧುನಿಕ ಕಾಲದಲ್ಲಿ ಪ್ರತಿಯೊಬ್ಬರಿಗೆ 18ನೇ ಶತಮಾನಕ್ಕೆ ಬಂದಾಗ ಡಾಕ್ಟರ್ ಮಿಕಾವೊ ಉಸುಯಿ ಅವ್ರು ಏನ್ ಮಾಡಿದ್ರು ಅಂದ್ರ ರೇಖಿಯ ಮೇಲೆ ಸಂಶೋಧನೆಯನ್ನ ಮಾಡಿದ್ರು, ರೇಖಿಯನ್ನ ಜಾಗೃತಗೊಳಿಸಿದ್ರು. ಅಳು ರೇಖೆಯನ್ನ ಏನ್ ಮಾಡಿದ್ರು, ಜಾಗೃತಗೊಳಿಸಿದ್ರು ಅನ್ನುವಂಥದ್ದು ನಮ್ಗೆ ಗೊತ್ತಿದೆ. ಆದ್ರೆ ಅದೇ ಡಾಕ್ಟರ್ ಮಿಕಾವೊ ಉಸುಯಿ ಅವರು ಅವರ ಜೀವನ ಚರಿತ್ರೆಯಲ್ಲಿ ಹೇಳ್ತಾರ, ರೇಖಿಯ ಬಗ್ಗೆ ನಾನು ಋಗ್ವೇದದಲ್ಲಿ ಓದಿದ್ದೇನೆ ಅಂತ ಹೇಳ್ತಾರ. 12 ವರ್ಷ ಅವ್ರು ಭಾರತಕ್ಕೆ ಬಂದು ಇಲ್ಲಿರುವಂತಹ ಎಲ್ಲಾ ವೇದಗಳನ್ನ ಉಪನಿಷತ್ತುಗಳನ್ನ ನಾನು ಅಧ್ಯಯನ ಮಾಡಿದ ಮೇಲೆ ನನಗ್ ಗೊತ್ತಾಗಿದ್ದೇನು ಅಂದ್ರ ಬ್ರಹ್ಮಾಂಡದ ಒಂದು ಶಕ್ತಿ ನಮ್ಮ ಅಂಗೈಯಲ್ಲಿ ಹರಿಯುತ್ತೆ ಅನ್ನುವಂಥದ್ದನ್ನ ನಾನು ಓದಿನಿ ಅಂತ ಹೇಳ್ತಾರ. ಇವತ್ ಯಾವುದೇ ರೇಖೆಯನ್ನ ಮಾಡುವಂತ ಗುರು ಇದ್ರು ಸಮೇತ ಈ ಶಬ್ದವನ್ನ ನಿಮ್ಗೆ ಹೇಳ್ತಾರೆ. ಮಿಕಾವೊ ಉಸುಯಿ ಅವರು ಈ ರೀತಿ ಹೇಳಿದ್ರು. ಹಾಗಾಗಿ ರೇಖಿ ಎಲ್ಲಿಂದ ಪ್ರಾರಂಭ ಆಗಿತ್ತು ಅಂದ್ರೆ ಬರ್ಕೋರಿ, ಋಗ್ವೇದದಿಂದ ಪ್ರಾರಂಭ ಆಗಿತ್ತು. ಇತಿಹಾಸ ಬರೀ ಸ್ವಲ್ಪ ಸ್ಪೀಡ್ ಆಗಿ ಬರೀರಿ. ರೇಖಿ ಎಲ್ಲಿಂದ ಶುರು ಆಯ್ತು? ಋಗ್ವೇದದಿಂದ. ಋಗ್ವೇದ ಅಂತ ಬರೀರಿ. 10, 60 ಮತ್ತು 12ನೇ ಶ್ಲೋಕದಲ್ಲಿ ಋಗ್ವೇದದ 10, 60 ಮತ್ತು 12ನೇ ಶ್ಲೋಕದಲ್ಲಿ ಏನ್ ಹೇಳುತ್ತೆ ಅಂದ್ರ ಅಯಂ ಮೇ ಹಸ್ತೋ ಭಗವಾನ್ ಅಯಂ ಮೇ ಭಗವತ್ತರಂ. ಅಯಂ ಮೇ ಹಸ್ತೋ ಭಗವಾನ್ ಅಯಂ ಮೇ ಭಗವತ್ತರಂ. ಅಯಂ ಮೇ ಹಸ್ತೋ ಭಗವಾನ್ ಅಂದ್ರೆ ನನ್ನ ಹಸ್ತಗಳಲ್ಲಿ ಭಗವಂತನೇ ಇದ್ದಾನೆ. ಅಯಂ ಮೇ ಭಗವತ್ತರಂ ಅಂದ್ರೆ ಭಗವಂತನ ತರಂಗಗಳೆಲ್ಲ ಎಲ್ಲಿವೆ ಅಂದ್ರೆ ನನ್ನ ಅಂಗೈಯಲ್ಲಿವೆ ಅಂತ ಋಗ್ವೇದ ಹೇಳುತ್ತೆ. ಹಾಗೆ ನಾವು ರೇಖಿಯನ್ನ ಏನಾದ್ರೂ ಹೋಲಿಕೆ ಮಾಡಿದ್ರೆ ರೇಖಿ ಹೇಳುತ್ತೆ ನಮ್ಮ ಅಂಗೈಯಲ್ಲಿ ಆ ಎನರ್ಜಿ ಇದೆ. ಹಾಗಾಗಿ ಮೂಲದಲ್ಲಿ ಪ್ರಾರಂಭ ಆಗಿದ್ದು ಎಲ್ಲಿ ಅಂದ್ರ ಋಗ್ವೇದ. ಅದೇ ರೀತಿ ನೀವು ನನ್ನ ಹಿಂದೆ ನಿಮ್ಗೆ ಒಂದು ಗ್ಲೋಬ್ ಕಾಣ್ತಾ ಇದೆನಾ? ಭೂಮಿಯ ಒಂದು ಚಿತ್ರ, ಗ್ಲೋಬ್. ಈ ಗ್ಲೋಬ್ ಅನ್ನ ಇಡೀ ಪೃಥ್ವಿಯನ್ನ ನಾವೇನಾದ್ರೂ ಮರಕ್ಕೆ ಹೋಲಿಸಿದ್ರಿ, ನಮ್ ಬೀದರ್ ಭಾಷೆಗೆ ನಾವು ಗಿಡ ಅಂತೀವಿ. ನೀವೇನಾದ್ರೂ ಪೃಥ್ವಿಯನ್ನ ಒಂದು ಮರಕ್ಕೆ ಹೋಲಿಸಿದ್ರೆ ಆ ಮರದ ತಾಯಿ ಬೇರು, ಅಧ್ಯಾತ್ಮದ ತಾಯಿ ಬೇರು ಅಂತ ಯಾರಾದ್ರೂ ಇದ್ರೆ ಅದು ಭಾರತ ಇದೆ. ಒಪ್ತೀರಿ? ವಿದೇಶದಲ್ಲಿ ಇನ್ನು ಕಣ್ಣ ತೆರೆಯೋಕ್ಕಿಂತ ಮುಂಚೆ ನಮ್ಮಲ್ಲಿ ವೇದಗಳು ನಡೀತಾ ಇದ್ವು, ಗುರುಕುಲಗಳಿದ್ದು. ಮೆಕಾಲೆ ಬಂದಾಗ, ನಮ್ಮ ಭಾರತಕ್ಕೆ ಮೆಕಾಲೆ ಬಂದಾಗ 1 ಕೋಟಿ ಗುರುಕುಲಗಳಿದ್ವು ಅಂತ ನಮ್ಮಲ್ಲಿ. ಹಾಗಾಗಿ ಮೆಕಾಲೆ ಪ್ಲಾನ್ ಮಾಡಿದ್ದೇನು ಅಂದ್ರ ಭಾರತದ ಗುರುಕುಲಗಳನ್ನ ಮೊದಲು ಮುಚ್ಚ್ರಿ, ಆಮೇಲೆ ಭಾರತದ ಮೈಂಡ್ ನಮ್ ಕೈಯಲ್ಲಿ ಬರುತ್ತೆ. ಹಾಗಾಗಿ ಅವ್ರು ಯಾವುದ್ರ ಮೇಲೆ ಆಳ್ವಿಕೆ ಮಾಡಿದ್ರು ಅಂದ್ರ ಭಾರತೀಯರ ಮೆದುಳಿನ ಮೇಲೆ ಆಳ್ವಿಕೆ ಮಾಡಿದ್ರು. ನಮ್ಮ ಫೇತ್ ಅಂಡ್ ಬಿಲೀವ್ ಮೇಲೆ ಅವ್ರ ಆಳ್ವಿಕೆಯನ್ನ ಮಾಡಿ ನಮ್ಮನ್ನ ಗುಲಾಮರನ್ನಾಗಿ ಮಾಡುವಲ್ಲಿ ಅವ್ರು ಯಶಸ್ವಿಯಾದ. ಹಾಗಾಗಿ ಇಡೀ ವಿಶ್ವಕ್ಕೆ ಏನೇನೋ ಗೊತ್ತಿಲ್ಲದ ಸಂದರ್ಭದಲ್ಲಿ ನಮ್ಮಲ್ಲಿ ಶೂನ್ಯ ಕಂಡುಹಿಡಿದ್ರು. ಸುಶ್ರುತರು ಆಪರೇಷನ್ ಮಾಡೋದನ್ನ ಕಂಡುಹಿಡಿದ್ರು. ಅಂದ್ರೆ ಎಷ್ಟು ಮುಂದುವರೆದಿತ್ತು ನನ್ನ ದೇಶ ಅಂತೇಳಿ. ಆದ್ರೆ ಇವತ್ತು ಏನಾಗಿದೆ ನಾವು ನಿಮ್ಮೆಲ್ಲರಿಗೂ ಗೊತ್ತಿರುವಂತ ವಿಷಯ. ಸೊ ಹಾಗಾಗಿ ನಮ್ಮಲ್ಲಿ ಯಾವಾಗ ನಮ್ಮತನದ ಅಭಿಮಾನ ಬರುತ್ತೆ ನೋಡ್ರಿ, ಅವಾಗ ಅದು ವಾವ್ ಫೀಲ್ ಆಗುತ್ತೆ. ನಾನು ಹಂಗೆ ಅನ್ಕೊಂಡಿದ್ದ ಎಲ್ಲಾ ವಿದ್ಯೆಗಳು ಅವ್ರೇ ಕಲ್ತರು ಇವ್ರೇ ಕಲ್ತರು. ನಿಮ್ಗೆ ಗೊತ್ತಿಲ್ಲ, ಸಣ್ಣವ್ರಿದ್ದಾಗ ನಾವ್ ಹಿಂಗ್ ಊಟಕ್ ಬೈಟಕ್ ಹೊಡಿತಿದ್ದೇವೆ. ಯಾರ್ಯಾರು ಹೊಡೆದ್ರಿ? ದಡ್ಡಿದ್ದವ್ರೆಲ್ಲ ಹೊಡೆದಿದ್ದೇವೆ. ಅದ್ರಲ್ಲಿ 2 ಮಾತು. ಓದ್ಲಾಕ್ ಬರೀತಿಲ್ಲ, ಬರ್ಲಾಕ್ ಬರ್ತಿಲ್ಲ ನೋಡ್ರಿ. ಯಾರ್ಯಾರು ಮಾಡಿರಿ ಹಿಂಗೆಲ್ಲ ಹಿಂಗ್ ಕೈ ಮಾಡಿ ನೋಡ್ರಿ. ನಾವು ಮಾಡಿದೇವ್ರಿ ಮೇಡಮ್, ರಪ ರಪ ಹೊಡೆದು ತೆಳಕ್ಕ. ಅಯ್ಯೋ ನಮ್ಮಲ್ಲಂತೂ ಕೇಳ್ಬೇಡ್ರಿ, ಕೆಳಗ್ ಮುಳ್ಳು, ಮ್ಯಾಲ ಹಿಂಗ್ ಹಗ್ಗ ಕಟ್ಟೆಕವ್ರು. ಕೇಳ್ಬೇಡ್ರಿ, ಭಯಂಕರ ಚಿತ್ರ ಹಿಂಸೆ ಇತ್ತು. ಅಷ್ಟಾದ್ಮೇಲೆ ನಮಗ್ ಬುದ್ಧಿ ಬಂದಿದ್. ನಮ್ ಮಕ್ಳು ಬಹಳ ಹುಷಾರವ ನೋಡ್ರಿ, ಹೊಡೆಯೋದಿಲ್ಲ ಬಡೋದಿಲ್ಲ, ಪೂರಾ ಕ್ಲಾಸಿಗೆ ನಂಬರ್ 1 ನಮ್ ಮಕ್ಳು. ಅವ್ಕ್ ಏನ್ ಓದಕ್ ಬರುತ್ತೆ ಬರ್ಲಾಕ್ ಬರುತ್ತೆ ದೇವ್ರಿಗೆ ಬಿಟ್ಟಿದ್ದು, ಎಲ್ಲದ್ರಾಗ A+7 ನಮ್ ಮಕ್ಕಳು. ಅದ್ ಏನ್ ಸಿಸ್ಟಮ್ ನಡೀತಾ ಇದೆ ನನ್ಗಂತೂ ಡೌಟ್ ಇದೆ. ಬಟ್ ನಮ್ ಮಕ್ಕಳು ಇಷ್ಟ ಖರೆ ನಮ್ಗಿಂತಾನು ಬಹಳ ಹುಷಾರಿದೆ. ಅಂದ್ರೆ ನಾವ್ ಬಾಲ್ಯದಲ್ಲಿ ಏನಾಗ್ತಿತ್ತು, ತಪ್ಪು ಮಾಡಿದಾಗ 2 ಕಿವಿಗಳನ್ನ ಹಿಡಿದು ನಮ್ ಗುರುಗಳು ಏನ್ ಮಾಡ್ತಿರು, ಊಟ್ ಬೈಟ್ ಅಂತ ಹೇಳಿ ಮಾಡ್ಲಾಕಿಸ್ತೀರಿ. ನೆನ್ಪಿದೇನಾ? ಒಂದು ಸಲ 50, 100 ಊಟ್ ಬೈಟ್ ಹೊಡೆದ್ರೆ ಮರ್ದಿನ ದೇವ್ರಾಣಿ ಎಲ್ಲ ನೆನ್ಪಿರ್ತಿತ್ತು. ಅಂಜ್ ಭಯಕ್ಕೆ. ಇವತ್ ಅದೇ ಊಟಕ್ ಬೈಟಕ್ ಇದೆ ನೋಡ್ರಿ. ಚೈನಾ ದೇಶದಲ್ಲಿ ದೊಡ್ಡ ದೊಡ್ಡ ಸೆಂಟರ್ಗಳಿವ.
ಬೆಳಗ್ಗೆ ಹೋಗ್ಬೇಕು, ಫೀಸ್ ಕಟ್ಬೇಕು, ಊಟಕ್ ಬೈಟಕ್ ಮಾಡ್ಬೇಕು, ಮನೆಗೆ ಹೋಗ್ಬೇಕು. ಅವ್ರು ಹೆಲ್ದಿ ಆಗಿರ್ತಾ ಇದ್ದಾರೆ, ಅವ್ರ ಜ್ಞಾನ ಜಾಸ್ತಿ ಆಗ್ತಾ ಇದೆ, ಅವ್ರ ನೆನಪಿನ ಶಕ್ತಿ ಜಾಸ್ತಿ ಆಗ್ತಾ ಇದೆ. ಈ ಸೈನ್ಸ್ ಮೇಲೆ ಅವ್ರು ವರ್ಕ್ ಮಾಡಿದ್ರು, ನಾವ್ ಅದನ್ನ ಬಿಟ್ಟಿವಲ್ಲ. ಹಾಗಾಗಿ ಜಗತ್ತಲ್ಲಿ ಏನೆಲ್ಲವೂ ನಡೀತಾ ಇದೆ ನೋಡ್ರಿ, ಅದ್ರ ಮೂಲ ಬೀಜ ಎಲ್ಲಿಂದ ಶುರು ಆಗುತ್ತೆ ಅಂದ್ರೆ ನಮ್ ದೇಶದಿಂದ ಶುರು ಆಗುತ್ತೆ. ಎರಡನೇ ದೇಶ ಬರುತ್ತೆ ಗ್ರೀಕ್ ದೇಶ. ಗ್ರೀಕ್ ಮತ್ತೆ ಈಜಿಪ್ಟ್ ದೇಶದ ಒಂದು ಏರಿಯಾಗಳು ಬರುತ್ತೆ ನೋಡ್ರಿ, ಅಲ್ಲಿ ಅಧ್ಯಾತ್ಮ ಇತ್ತು. ಹಾಗಾಗಿ ಇದ್ರ ಮೂಲ ಎಲ್ಲಿಂದ ಶುರು ಆಗುತ್ತೆ? ಋಗ್ವೇದ. ಅದಾದ ನಂತರ ನೆಕ್ಸ್ಟ್ ಬರುತ್ತೆ ಅಥರ್ವ ವೇದ. ನಾನ್ ಪೂರ್ತಿ ಇತಿಹಾಸ ಹೇಳ್ತೀನಿ. ಅಥರ್ವ ವೇದ. ಇವತ್ತು ನಾವು ಜಪಾನ್ ದೇಶದ ಮಸಾರೋ ಇಮೋಟೋ ಅನ್ನುವಂತ ಒಬ್ಬ ವಿಜ್ಞಾನಿ ನೀರಿನ ಮೇಲೆ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ. ನೀರಿಗೆ ಇಮೋಷನಲಿ ಕನೆಕ್ಟ್ ಆಗುವಂತ ಸಾಮರ್ಥ್ಯ ಇದೆ ಅಂತ ಗುರುತಿಸಿದ್ದಾರೆ ಅಂತ ಗೊತ್ತ. ಯಾರ್ಯಾರು ಯೂಟ್ಯೂಬ್ ನೋಡ್ತೀರಿ ನಿಮ್ಗೆಲ್ಲರಿಗೂ ಗೊತ್ತು. ನೀರಿನ ಮೇಲೆ ನಡೆಯೋ ಪ್ರಯೋಗಗಳನ್ನ ನೋಡ್ತಾ ಇರ್ತಿರ್ಲ. ಅದಕ್ ನೀರಿನ ಮೇಲೆ ಯಾವ ರೀತಿ ಮೆಡಿಟೇಷನ್ ಮಾಡ್ಬೇಕು, ನೀರ್ ಯಾವ ರೀತಿ ಇದೆ, ಏನು ಎತ್ತ ಎಲ್ಲ ನಾವು ಸರ್ಚ್ ಮಾಡ್ತಾ ಇದೀವಿ. ಯೂಟ್ಯೂಬ್ ತುಂಬಾ ನೋಡ್ತಾ ಇದೀವಿ, ಬರ್ಕೋರಿ. ನೀರಿನ ಮೇಲೆ ಪ್ರಯೋಗ ಶುರು ಮಾಡಿದ್ದವರು ಯಾರು ಅಂದ್ರೆ ಅಥರ್ವ ವೇದ. ಅವಾಗೇ ಶುರು ಆಗಿದ್ದು. ಇವರೆಲ್ಲ ಬಚ್ಚಗಳು ಇರ್ಲಿಲ್ಲ, ನಮ್ಮಲ್ಲಿ ಅಂತ ಜ್ಞಾನ ಇತ್ತು. ಅಥರ್ವ ವೇದದಲ್ಲಿ ಒಂದು ವಿದ್ಯೆನೇ ಇದೆ, ಅದ್ರ ಹೆಸರು ಇರುತ್ತೆ ಅಥರ್ವಿಣಿ ವಿದ್ಯೆ ಅಂತ. ಈ ಅಥರ್ವಿಣಿ ವಿದ್ಯೆಯ ಕಾರ್ಯ ಏನು ಅಂದ್ರ ನೀರಿನ ಮೇಲೆ ಪ್ರಯೋಗ ಮಾಡೋದು. ಹಾಗಾಗಿ ನೀವು ಸಣ್ಣವ್ರ ಬಾಲ್ಯದಲ್ಲಿದ್ದಾಗ ಹಳ್ಳಿ ಊರೊಳಗೆ ಯಾರು ಬೆಳೆದಿರಿ ನಿಮ್ಗೆ ಗೊತ್ತಿದೆ. ಸ್ವಲ್ಪ ಆರಾಮ್ ತಪ್ಪಿದ್ರ ದೃಷ್ಟಿಯಾಗಿದೆ ಅಂತ ಊರಿನ ಆಚೆಗೆ ಯಾರೋ ಒಬ್ರು ಇರ್ತಾ ಇದ್ರು ಊರಲ್ಲಿ. ಅವ್ರು ಒಂದ್ ಗ್ಲಾಸ್ ನೀರು ಒಯ್ದ್ರೆ ಸಾಕು, ಮಂತ್ರಿಸ್ಕೊಡ್ತಿರು, ಅದು ಕುಡಿದ್ರೆ ಸಾಕು, ಮಕ್ಕಳಿಗೆ ಆರಾಮಾಗ್ತಿತ್ತು. ನಮ್ಗಂತೂ ಆಗಿದ್ದೇನು. ರೀಸನ್ ಏನು ಅಂದ್ರ ಅಥರ್ವಿಣಿ ವಿದ್ಯೆಯನ್ನ ಅವ್ರು ಪ್ರಯೋಗ ಮಾಡೋದು ಅವ್ರಿಗೆ ಗೊತ್ತಿತ್ತು. ಹಾಗಾಗಿ ನೀರಿನ ಮೇಲೆ ಪ್ರಯೋಗ ಮಾಡಿದವರು ಡಾಕ್ಟರ್ ಮಸಾರೋ ಇಮೋಟೋ ಅಲ್ಲ, ನಮ್ಮ ಅಥರ್ವ ವೇದ ಇದೆ. ನೀವು ಲೆವೆಲ್ 2 ಬಂದಾಗ ಇದು ಬಾರಿ 3 ದಿವಸ ನೀರಿನ ಮೇಲೆ ನಡೆಯುತ್ತೆ ನಮ್ಗೆ. ಎಸ್, ಅದೇ ಅಥರ್ವ ವೇದದಲ್ಲಿ ಮತ್ತೆ ಒಂದು ವಿಷಯ ಬರುತ್ತೆ, ಬರ್ಕೋರಿ. ನನ್ನ 2 ಅಂಗೈಗಳಲ್ಲಿ ಅನಂತ ಬ್ರಹ್ಮಾಂಡದ ಶಕ್ತಿ ಇದೆ. ನನ್ನ 2 ಅಂಗೈಗಳಲ್ಲಿ ಅನಂತ ಬ್ರಹ್ಮಾಂಡದ ಶಕ್ತಿ ಇದೆ. ನಾನು ಇದನ್ನು ಲೋಕ ಕಲ್ಯಾಣಕ್ಕಾಗಿ ಬಳಸಿಕೊಳ್ಳುತ್ತೇನೆ ಅಂತಿದೆ. ನಾನು ಇದನ್ನ ಲೋಕ ಕಲ್ಯಾಣಕ್ಕಾಗಿ ಬಳಸಿಕೊಳ್ಳುತ್ತೇನೆ. ಇದು ಯಾರು ಹೇಳ್ತಾರ? ಅಥರ್ವ ವೇದ ಹೇಳುತ್ತೆ. ಸೊ ಹಾಗಾಗಿ ರೇಖೆಯಲ್ಲಿ ನೀವು ಬಂದಾಗ ಲೆವೆಲ್ 1 ಇದೆ ನೋಡ್ರಿ, ಅದು ಮಾತ್ರ ಸೆಲ್ಫ್ ಇದೆ, ನಿಮ್ ಸಲೇ. ಉಳಿದರೆ ರೇಖೆಯಲ್ಲಿ ಬರುವಂತ ಲೆವೆಲ್ 2, ಲೆವೆಲ್ 3, ಲೆವೆಲ್ 4 ಎಲ್ಲ ಗ್ರ್ಯಾಂಡ್ ಮಾಸ್ಟರ್ ತನಕ ಏನೆಲ್ಲವೂ ಬರುತ್ತೆ ನೋಡ್ರಿ, ಅದು ಇನ್ನೊಬ್ಬರ ಸಲುವಾಗಿ ಕಲಿಯೋದು. ಅಥರ್ವ ವೇದ ಅದೇ ಹೇಳುತ್ತೆ, ನನ್ನ 2 ಅಂಗೈಯಲ್ಲಿ ಏನಿದೆ? ಅನಂತ ಬ್ರಹ್ಮಾಂಡದ ಶಕ್ತಿ ಇದೆ. ಆ ಶಕ್ತಿ ನನ್ನ ಸಲುವಾಗಿ ಬಳಸ್ತೀನಿ ಅಂತ ಎಲ್ಲೂ ಇಲ್ಲೇ ಇಲ್ಲ. ಏನಿದೆ? ಲೋಕ ಕಲ್ಯಾಣಕ್ಕಾಗಿ, ಇನ್ನೊಬ್ಬರ ಹಿತಕ್ಕಾಗಿ ನಾನು ಇದನ್ನ ಬಳಸ್ತೀನಿ ಅಂತ ಹೇಳಿ ಅಥರ್ವ ವೇದ ಹೇಳುತ್ತೆ. ಅದಾದ ನಂತರ ಕೆಲವೊಂದು ದಾಖಲೆಗಳನ್ನ ನಿಮ್ಗೆ ನಾನು ತೋರಿಸ್ತೀನಿ, ವೇಟ್ ಮಾಡ್ರಿ. ಸ್ಕ್ರೀನ್ ಕಾಣ್ತಾ ಇದೆ? ಒಂದ ನಿಮಿಷ. ಎಲ್ಲರಿಗೂ ಸ್ಕ್ರೀನ್ ಕಾಣ್ತಾ ಇದೆ? ಈಗ ನೋಡಿ. ಎಸ್. ಸೊ ಇಲ್ಲಿ ಇರುವಂತಹ ನಾಥ ಸಂಹಿತ ಅನ್ನುವಂತಹ ಕೃತಿ ಬರ್ಕೋಡ್. ನಾಥ ಸಂಹಿತ ಅನ್ನುವಂತಹ ಕೃತಿ ಅದು ಯಾರು ರಚನೆ ಮಾಡಿದ್ದು? ಶ್ರೀ ಗೋರಖನಾಥರು. ನೀವು ಗುಲ್ಬರ್ಗಾ ಭಾಗಕ್ಕೆ ಬಂದ್ರ ಅಲ್ಲಿ ಗಣಗಾಪುರ ಅಂತ ಒಂದು ಊರಿದೆ. ಅಲ್ಲಿ 9 ಜನ ನಾಥ ಪರಂಪರೆ ನವನಾಥರು ಅಂತಿದ್ದಾರೆ. ಕೇಳಿದ್ರೆ ನವನಾಥರ ಬಗ್ಗೆ ಯಾರಾದ್ರೂ? 9 ಜನ ನಾಥರು. ಯಾವ ರೀತಿ ಶರಣರು, ಸಂತರು, ಮಹಾತ್ಮರು, ಸೂಫಿಗಳು ಅವರದೇ ಆಗಿರುವಂತಹ ಜೀವನ ಶೈಲಿಯನ್ನ ಮಾಡಿರುವಂತದ್ದು, ಅವರದೇ ಒಂದು ಪಂಥ ಇರೋದು, ಅವರದೇ ಒಂದು ಜನರನ್ನ ನಿರ್ಮಾಣ ಮಾಡಿದ್ದು ಯಾವ ರೀತಿ ಇದೆ ನೋಡ್ರಿ. ಅದೇ ರೀತಿ ದತ್ತಾತ್ರೇಯರ ಅವ್ರು ಏನಿದೆ ನೋಡ್ರಿ, ಎಲ್ಲಾ ಶಿಷ್ಯ ಪರಂಪರೆ 9 ಜನ. ಅವರಲ್ಲಿ ಒಬ್ರು ಯಾರು ಬರ್ತಾರಂದ್ರು ಗೋರಖನಾಥರು. ಆ ಗೋರಖನಾಥರು ರಚಿಸಿರುವಂತಹ ನಾಥ ಸಂಹಿತ ಅನ್ನುವಂತಹ ಕೃತಿಯ 40%
40% ಏನ್ ಬುಕ್ ಇದೆ ನೋಡ್ರಿ, ಅದು ರೇಖೆಯ ಮೇಲೆ ಫೋಕಸ್ ಮಾಡುತ್ತೆ, ಬ್ರಹ್ಮಾಂಡದ ಶಕ್ತಿಯ ಮೇಲೆ ಫೋಕಸ್ ಮಾಡುತ್ತೆ. ಯಾವುದು? ನಾಥ ಸಂಹಿತ. ಅದರ ನಂತರ ನೆಕ್ಸ್ಟ್ ಬರುತ್ತೆ ಶ್ರೀಮದ್ ದೇವಿ ಭಾಗವತ ಮಹಾಪುರಾಣ. ಎರಡನೇದ್ ಬರ್ಕೋರಿ, ಶ್ರೀಮದ್ ದೇವಿ ಭಾಗವತ ಮಹಾಪುರಾಣ. ಸೊ ಈ ಭಾಗವತ ಮಹಾಪುರಾಣ ಏನ್ ಬರುತ್ತೆ ನೋಡ್ರಿ, ಇದರ ಪ್ರಥಮ ಖಂಡದಲ್ಲಿ ಏನ್ ಬರುತ್ತೆ ಅಂದ್ರ ನಮ್ಮ ಶರೀರದಲ್ಲಿರುವಂತ 72,000 ನಾಡಿಗಳ ಬಗ್ಗೆ ಇದ್ರಲ್ಲಿ ನೋಡ್ತೀವಿ. ನಾಡಿ ಅಧ್ಯಯನ. ಸೊ ನಾವು ಯಾವಾಗ ರೇಖೆಯಲ್ಲಿ ಬರ್ತೀವಿ ನೋಡ್ರಿ, ನಮ್ಮ ನಾಡಿಗಳಿರುತ್ತೆ ನೋಡ್ರಿ, ಅವು ಆಕ್ಟಿವೇಟ್ ಆಗುತ್ತೆ, ಎನರ್ಜೆಟಿಕ್ ಆಗುತ್ತೆ. 72,000 ನಾಡಿಗಳ ಮೇಲೆ ರೇಖೆ ಕೆಲಸ ಮಾಡುತ್ತೆ, ನೆನ್ಪಿಟ್ಕೊರಿ. ರೇಖೆ ಸಾಮಾನ್ಯ ಅಲ್ವೇ ಅಲ್ಲ. ಮತ್ತೆ ಇನ್ನೂ ಒಂದು ಮಾತನ್ನ ನಿಮ್ಗೆ ಹೇಳ್ತೀನಿ, ನೀವು ಅರ್ಥ ಮಾಡ್ಕೊಡ್ರಿ. ನೀವ್ ಯಾರ್ಯಾರು ನನ್ನ ಎದುರಿಗೆ ಕುಂತೀರಿ ನೋಡ್ರಿ, ಅವ್ರೆಲ್ಲರಿಗೂ ಬ್ರಹ್ಮಾಂಡ ಆಯ್ಕೆ ಮಾಡಿದೆ ಅಂತ. ನೀವು ರೇಖೆಯನ್ನ ಸರ್ಚ್ ಮಾಡ್ಲಿಲ್ಲ, ನಿಮ್ಮನ್ನೇ ರೇಖೆ ಏನ್ ಮಾಡಿದೆ ಅಂದ್ರೆ ಸರ್ಚ್ ಮಾಡಿದೆ. ನೀವು ಆಧ್ಯಾತ್ಮಿಕವಾಗಿರುವಂತಹ ಯಾವುದೇ ಕೋರ್ಸ್ಗಳು, ವಿದ್ಯೆಗಳು ಯಾವೇ ಬರುತ್ತೆ ನೋಡ್ರಿ, ಅವೆಲ್ಲ ನಮ್ಗೆ ಇಷ್ಟ ಇದೆ ಇಲ್ಲ ಅದು ಎರಡನೇ ಮಾತು. ಬಟ್ ಯಾವ್ದೋ ಒಂದ್ ಶಕ್ತಿ ನಮ್ಗೆ ಏನ್ ಮಾಡುತ್ತೆ ಅಂದ್ರೆ ಎಳತರುತ್ತೆ. ಇವತ್ ನೋಡಿ ಸಂಡೇ ಇದೆ, 10 ಕೆಲಸ ಇರ್ಬೋದಲ್ಲ ನಿಮ್ಗೂ. ಎಲ್ಲ ಹೋಟೆಲ್ಗೆ ಹೋಗ್ಬೇಕು, ಮತ್ತೊಂದೇನೋ ಏನು ಮಾಡ್ಬೇಕು. ಈಗ ನಮ್ದೇ ಪ್ಲಾನ್ ಇತ್ತು, ಫಾದರ್ಸ್ ಡೇ ಮಾಡೋರು ನಮ್ಮ ಮನೆಯವ್ರದ್ದು. ಒಳ್ಳೆ ತಂದೆ ಇದ್ದಾರೆ, ಮಕ್ಕಳಿಗೆಲ್ಲ ಬೆಳೆಸ್ಯಾರ. ಮದರಿಗಂತೂ ಎಲ್ಲಾ ಕೊಟ್ರ, ಅದ್ರಲ್ಲಿ ಏನ್ ಎರಡು ಮಾತಿಲ್ಲ. ಅಟ್ಲೀಸ್ಟ್ ಮಕ್ಕಳು ಏನಾರು ಮಾಡ್ತಾರಂತ ಪ್ಲಾನ್ ಇದೆ, ಆದ್ರೆ ನನ್ನ ಕರ್ತವ್ಯ ಇತ್ತು, ನಾ ಬಂದ್ಕೊಂತೀನಿ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ ಯಾವ್ದೋ ಒಂದು ಶಕ್ತಿ ಇದೆ ನೋಡ್ರಿ, ನಮ್ಗೆ ಫೋರ್ಸೆಬಲಿ ಏನೋ ಒಂದು ಮಾಡಿಸೋದಕ್ಕೆ ರೆಡಿ ಇದೆ. ಅದಕ್ಕೆ ನಾವೇನಂತೀವಿ ಅಂದ್ರೆ ರೇಖಿ ಅಂತ ಹೇಳಿ ಕರಿತೀವಿ. ಓಕೆ, ಅದಾದ ನಂತರ ನೆಕ್ಸ್ಟ್ ಬರುತ್ತೆ ಬ್ರಹ್ಮ ವಿದ್ಯಾಖಂಡ ಅನ್ನುವಂತ ಒಂದು ಉಪನಿಷತ್. ಹೆಸರು ಬರ್ಕೊಳ್ಳಿ ಫಸ್ಟ್. ಬ್ರಹ್ಮ ವಿದ್ಯಾಖಂಡ ಅನ್ನುವಂತ ಒಂದು ಉಪನಿಷತ್. ಆ ಉಪನಿಷತ್ನಲ್ಲೂ ಸಮೇತ ರೇಖೆಯ ಬಗ್ಗೆ ನೀವು ಮಾಹಿತಿಯನ್ನ ನೋಡ್ಬೋದು. ಸೊ ಹಾಗಾಗಿ ಇಷ್ಟೆಲ್ಲಾ ದಾಖಲೆಗಳು ನಮ್ಗೆ ಮತ್ತೆ ಹೇಳ್ತಾ ಇರುವಂತದ್ದು ಯಾವುದು ಅಂದ್ರ ರೇಖೆ ನಮ್ಮ ಮೂಲ ಸಂಸ್ಕೃತಿಯಲ್ಲಿ ಇರುವಂತ. ಹಾಗಾದ್ರೆ ರೇಖೆ ನಮ್ಮದೇ ಇದೆ, ಇದು ಹೊರಗಿಂದ ಬಂದಿದ್ದಲ್ಲ, ನಮ್ದೇ ಹೊರಗೆ ಹೋಗಿದ್ದ ಅಷ್ಟೇ. ಹಾಗಾಗಿ ನಮ್ಮ ಪ್ರಾಬ್ಲಮ್, ನಮ್ಮ ಸಮಸ್ಯೆ ಏನು ಅಂದ್ರ ಯಾವುದು ವೆಸ್ಟರ್ನ್ ನಿಂದ ಬರುತ್ತೆ ನೋಡ್ರಿ, ಅದನ್ನ ನಾವು ಸ್ವೀಕಾರ ಮಾಡ್ತೀವಿ. ಹಾಗಾಗಿ ನಮ್ಮದೇ ವಿದ್ಯೆ ಜಪಾನ್, ಚೈನಾ ಈ ದೇಶಗಳಿಗೆಲ್ಲ ಹೋಗಿ ವೆಸ್ಟರ್ನ್ ನಿಂದ ಮತ್ತೆ ಏನಾಯ್ತು, ವಾಪಸ್ ರಿಟರ್ನ್ ಮರಳಿ ಮಣ್ಣಿಗೆ ಅಂತೀವಿ ನೋಡ್ರಿ, ಮತ್ತೆ ನಮ್ಮಲ್ಲೇ ಬಂತು ಈಗೆಲ್ಲ ರೇಖಿ. ಗೊತ್ತಾಗ್ತಾ ಇದೆನಾ? ಅದಾದ ನಂತರ ನೆಕ್ಸ್ಟ್ ಬರುತ್ತೆ, ಬರ್ಕೋರಿ, ಒಂದು ತೈತೇರಿಯ ಅನ್ನುವಂತ ಉಪನಿಷತ್. ಹೆಸರು ಬರೀರಿ, ತೈತೇರಿಯ ಅನ್ನುವಂತ ಉಪನಿಷತ್ನಲ್ಲಿ ವರುಣ ಋಷಿ ಮತ್ತೆ ಭೃಗು ಋಷಿ ಅನ್ನುವಂತ ಇಬ್ಬರು ಪಾತ್ರಗಳು ಮತ್ತೆ ಸಂವಾದ ಬರುತ್ತೆ. ಮತ್ತೆ ಹಿಂದಿನ ಕೃತಿಗಳೆಲ್ಲ ಹಂಗೆ ಸಂವಾದದ ರೂಪದಲ್ಲಿ ಇರ್ತೀವಿ. ನೀವ್ ಈಗ್ಲೂ ಪುರಾಣಕ್ಕೆ ಹೋಗ್ರಿ, ಪುರಾಣ ಯಾರಾದ್ರೂ ಓದಿರಿ, ಹಿಂದಿನ ಪುಸ್ತಕ ಆ ಶಿವಲೀಲಾಮೃತ ಅವೆಲ್ಲ ಸ್ಟೋರಿಗಳು ಇರುತ್ತೆ ನೋಡ್ರಿ. ನೀವು ಪೂಜೆ ಪುನಸ್ಕಾರ ಅಲ್ಲೆಲ್ಲ ಸ್ಟೋರಿಗಳೇ ಶುರು ಆಗುತ್ತೆ. ಪಾರ್ವತಿ ಯಾರಿಗೋ ಕೇಳಿದ್ರು, ನಾರದರು ಇನ್ನೊಬ್ರಿಗೆ ಯಾರಿಗೂ ಕೇಳಿದ್ರು, ಅದಾದ್ಮೇಲೆ ಒಬ್ರು ಯಾರೋ ಋಷಿಗಳು ಬಂದ್ರು. ಹಿಂಗೆಲ್ಲಾ ಪಾತ್ರಗಳು ಒಂದಕ್ಕೊಂದು ಜೋಡಿಸ್ಕೊಳ್ತಾವ. ಸೇಮ್ ಅದೇ ರೀತಿ ತೈತೇರಿಯ ಅನ್ನುವಂತ ಒಂದು ಉಪನಿಷತ್ನಲ್ಲಿ ಭೃಗು ಋಷಿ ಮತ್ತೆ ವರುಣ ಋಷಿ, ತಂದೆ ಮಗ, ಭೃಗು ಋಷಿಯ ಮಗ ವರುಣ ಋಷಿ, ಅವರಿಬ್ಬರ ಸಂವಾದ ಏನಿದೆ ನೋಡ್ರಿ, ಅದೇ ಒಂದು ತೈತೇರಿಯ ಉಪನಿಷತ್. ಅದರಲ್ಲಿ ನಮ್ಮ ಶರೀರದ 114 ಚಕ್ರಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ಚಕ್ರಗಳು, ಚಕ್ರದ ಕಲರ್ಸ್ಗಳು, ಚಕ್ರದ ಮಂತ್ರಗಳು, ಚಕ್ರದ ಎನರ್ಜಿ ಎಲ್ಲಾನು ಡಿಟೇಲ್ಸ್ ಆಗಿ ಅಲ್ಲಿ ನಮ್ಗೆ ಸಿಗುತ್ತೆ. ಎಸ್, ಅದಾದ ನಂತರ ಈ ವಿದ್ಯೆಗೆ ಹಿಂದಿನ ಕಾಲದಲ್ಲಿ ನಿಮ್ಗೆ ಗೊತ್ತಿರ್ಲಿ, ಪ್ರತಿಯೊಬ್ರು ಸಮೇತ ನಾವು ರೇಖೆಯನ್ನ ಬಳಸ್ತಾನೆ ಇರೋರು. ನೀವು ಮನೆಯಲ್ಲಿ ಏನೇ ಒಂದು ಪ್ರೋಗ್ರಾಮ್ ಇದ್ರೆ ಸ್ವಸ್ತಿಕನ್ನ ಇಡಿಸ್ತೀರಲ್ಲ ಎಲ್ಲರೂ. ಸ್ವಸ್ತಿಕ್ ಕಾರ್ಯಕ್ರಮ, ಯಾವುದೇ ಒಂದು ಶುಭ ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ಸ್ವಸ್ತಿಕ್ ಕಂಪಲ್ಸರಿ. ನಿಮ್ಗೆ ಗೊತ್ತಿರ್ಲಿ, ಸ್ವಸ್ತಿಕ್ ರೇಖೆಯ ಸಿಂಬಲ್ ಇದೆ. ಅದು ನಾವು ಹಾಕುವಂತ ರಂಗೋಲಿ ಇದೆ ನೋಡ್ರಿ, ರಂಗೋಲಿದಲ್ಲೆಲ್ಲ ರೇಖೆಯ ಸಿಂಬಲ್ಸ್ ಗಳನ್ನ ಬರುತ್ತೆ. ಹಾಗಾಗಿ ನಾವು ಭಾರತೀಯರು ನಮಗ್ ತಿಳಿದೋ ತಿಳಿಯದೇನೋ ರೇಖೆಯನ್ನ ಬಳಸ್ತಾನೆ ಇದೀವಿ. ನಮ್ಮ ಅಂಗೈಯಲ್ಲಿ ಎಷ್ಟು ಎನರ್ಜಿ ಇದೆ ಅಂದ್ರೆ ನೀವು ಬೇಕಾದ್ರೆ ನೋಡ್ರಿ,
ಸ್ವಲ್ಪ ಏಜ್ ಆಗಿದವ್ರು ಇರ್ತಾರ ನೋಡ್ರಿ, ವಯಸ್ಸಾದವರು, ಅವ್ರ ಅಡಿಗೆ ಮನೆಯಲ್ಲಿ ಅವ್ರಿಗೆ ಯಾವ್ದು ಮಸಾಲೆ ಕೊಡ್ಬೇಡ್ರಿ. ಆದ್ರೆ ಅವ್ರು ಮಾಡಿರೋ ಅಡಿಗೆ ಎಷ್ಟು ಟೇಸ್ಟ್ ಇರುತ್ತೆ ಹೇಳ್ರಿ. ಯಾವ 5 ಸ್ಟಾರ್ದವ್ರು ಏನ್ ಮಾಡಲ್ಲ ಅವ್ರ ಎದ್ರಿ. ಗೊತ್ತಾ ನಿಮ್ಗೆ ರುಚಿ ಉಂಡಿರಿ ಹಿರಿಯರ್ ಕೈಯಿಂದ? ಏನಾಯ್ತು? ರೇಖೀಯ ಎನರ್ಜಿ ಅವರ ಅಂಗೈಯಲ್ಲಿ ಅಷ್ಟು ಅದ್ಭುತ ಇದೆ, ಆ ನಿಸ್ವಾರ್ಥತೆ ಇದೆ, ಕರುಣೆ ಇದೆ, ಕಾಳಜಿ ಇದೆ, ಆ ಭಾವ ಇದೆ. ಹೋಟೆಲ್ ನಲ್ಲಿ ಕರುಣೆ, ಕಾಳಜಿ, ಭಾವ ಏನು ಇಲ್ಲ, ಎಲ್ಲ ಝೀರೋ. ಬಿಲ್ ಆದ್ರೆ ಸಾಕು. ತಿಳಿತಾ ಇದೆ ನಿಮ್ಗೆ? ಹಾಗಾದ್ರೆ ನಮ್ಮ ಹಿರಿಯರ ಅಂಗೈಯಲ್ಲಿ ಏನಿದೆ ಅಂದ್ರೆ ಪವರ್ಫುಲ್ ಆಗಿರುವಂತ ಎನರ್ಜಿ ಇದೆ. ಹಾಗಾಗಿ ಇವತ್ತಿಗೂ ನೀವು ನೋಡಿರ್ಬೇಕಾದ್ರ ನಮ್ಮ ಹಿರಿಯರು ಯಾರ್ಯಾರಿದ್ರು ಅವ್ರಿಗೆ ಏನಾದ್ರು ಆರಾಮ್ ತಪ್ಪಿದ್ರೆ, ನಾನ್ ಬಾಲ್ಯದಲ್ಲಿದ್ದಾಗ ನನ್ಗೆ ನೆನ್ಪಿದೆ, ನಾನ್ ಸಣ್ಣವಳಿದ್ದಾಗ ನಮ್ಮ ಭಾಲ್ಕಿ, ನಮ್ ತಾಲೂಕ, ನಮ್ ಭಾಲ್ಕಿದೊಳಗೆ ಕೇವಲ 2 ಹಾಸ್ಪಿಟಲ್ ಇದ್ದು. 2. ಒಬ್ರು ಯಾರೋ ವಿದ್ಯಾಸಾಗರ್ ಅಂತ ಹೇಳಿ ಒಬ್ರದ್ದು ಹಾಸ್ಪಿಟಲ್ ಇತ್ತು, ಅದಕ್ ಬಿಟ್ರೆ ಒಂದ್ ಗೌರ್ಮೆಂಟ್ ಹಾಸ್ಪಿಟಲ್. 2, ಒಂದ್ ಗಂಜಿನಾಗಿತ್ತು, ಒಂದ್ ಈ ಕಡೆಗೆ ಅಂಬೇಡ್ಕರ್ ಸರ್ಕಲ್ ಹತ್ರ. 2 ಹಾಸ್ಪಿಟಲ್ ಇದ್ದು. 20 ವರ್ಷದ ಹಿಂದಿಂದ ಮಾತು ಹೇಳ್ತಾ ಇದ್ದೀನಿ. ಇವತ್ ನೀವಿರುವಂತಹ ಏರಿಯಾದೊಳಗೆ ಎಷ್ಟು ಹಾಸ್ಪಿಟಲ್ ಇದ್ದು ಹೇಳ್ರಿ 10 ವರ್ಷದಿಂದ? ಬೆರಳ ಎಣಿಕೆ ಎಷ್ಟು. ಸ್ಕ್ಯಾನಿಂಗ್ ಮಾಡ್ಲಿಕ್ಕೆ ಏನು ಆಪ್ಷನ್ ಇರ್ಲಿಲ್ಲ. ಬ್ಲಡ್ ಟೆಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಕು ಅಂದ್ರೆ ಡಿಸ್ಟಿಕ್ಕಿಗೆ ಹೋಗ್ಬೇಕು ನಾವು, ಅಲ್ಲಿ ಬೇರೆದ ಆಪ್ಷನ್ ಇರ್ಲಿಲ್ಲ. ರೀಸನ್ ಏನು ಅಂದ್ರ ರೋಗಗಳು ಕಡಿಮೆ ಇದ್ದು, ಅದಕ್ಕೆ ಹಾಸ್ಪಿಟಲ್ ಕಡಿಮೆ ಇದ್ದು, ಇಷ್ಟೇ. ರೋಗ ಇಂತವು ಕೇಳಿದ್ರಿ ನೀವು 20 ವರ್ಷದ ಹಿಂದೆ ಶುಗರ್ ಅಂತ? ನಾರ ಕೇಳಿಲ್ಲ. ನಿಮ್ಗೆ ಗೊತ್ತಿರ್ಲಿ, ಸ್ವಾತಂತ್ರ್ಯ ಪೂರ್ವದಲ್ಲಿ ನಿಮ್ಗೆ ರಿಯಾಲಿಟಿ ಹೇಳ್ತೀನಿ ನೋಡ್ರಿ, ನೀವು ಅರ್ಥ ಮಾಡ್ಕೋರಿ. ಇಡೀ ದೇಶದಲ್ಲಿ ಶುಗರ್ ಬಂದಿರುವಂತವ್ರು ಯಾರು ನಮ್ದು ಇಡೀ ಭಾರತದಲ್ಲಿ ಅಂದ್ರ ಸ್ವಾತಂತ್ರ್ಯ ಪೂರ್ವದಲ್ಲಿ ಮೈಸೂರು ಮಹಾರಾಜರಿಗೆ ಶುಗರ್ ಬಂದಿತ್ತಂತ. ಫಸ್ಟ್ ಅವರೇ ಮೈಸೂರು ಮಹಾರಾಜರೇ. ಅದು ಎಷ್ಟು ದೊಡ್ಡ ನ್ಯೂಸ್ ಆಗಿತ್ತು. ರೇಡಿಯೋ ನಡೀತಾ ಇದ್ದು ನೋಡಿ. ರೇಡಿಯೋ ತುಂಬಾ ಎಲ್ಲ ಮೈಸೂರು ಮಹಾರಾಜರಿಗೆ ಶುಗರ್ ಬಂದಿದೆ, ಅವ್ರು ಅಮೆರಿಕಾಕ್ ಹೋಗಿ ಟೆಸ್ಟ್ ಮಾಡ್ಕೊಂಡ್ರಂತ ಶುಗರ್ ಬಂದಿತ್ತು. ಹಳ್ಳಿಲಿಂದ ಜನ ಹೋಗಿದ್ರಂತ ಅವ್ರಿಗೆ ನೋಡ್ಲಕ್, ಅದು ಏನ್ ಶುಗರ್ ಅಂತ, ಏನ್ ಬಂದದು. ಇವತ್ ಮನೆಗ್ ಮೈಸೂರು ಮಹಾರಾಜರು ಇದ್ದೀರಿ ನೀವು. ಮೈಸೂರು ಮಹಾರಾಣಿಯವ್ರು ಎಲ್ಲಾರ ಮನೆಗ್ ಸಿಗ್ತಾರ ನೀವು. ನನ್ಗೆ ಪೇಷಂಟ್ಗಳು ಬರ್ತಾರೆ ನಂಗೆ ಹೀಲಿಂಗ್ ಸಲುವಾಗಿ, ಮೇಡಮ್ ಶುಗರ್ ಬಂದದ್. ನಾನ್ ಟೆನ್ಷನ್ ಮಾಡ್ಕೋಬೇಡ್ರಿ, ಮೈಸೂರು ಮಹಾರಾಜರ್ ನೀವೇ ಇದ್ದೀರಿ ಅಂತೀನಿ. ಅರೆ ಅವತ್ ರಾಜ ಮಹಾರಾಜರಿಗೆ ಬಂದಿಂದ ಇವತ್ ನಿಮಗ್ ಬಂದ, ನೀವು ಬಾರಿ ಗ್ರೇಟ್ ಇದ್ದೀರಿ. ಯಾಕೆ ಬಂತು ಇದು? ಬರ್ಕೊಡ್ರಿ ನೀವು. ಅವತ್ತು ಮೈಸೂರು ಮಹಾರಾಜರಿಗೆ ಎಲ್ಲ ಸಂಪತ್ತು ಇತ್ತವ್ರಿ, ಎಲ್ಲವೂ ಸಂಪತ್ತು. ಅವ್ರು ಕೈ ತೊಳಿಬೇಕಂದ್ರೆ ಯಾರಾದ್ರೂ ಬಂದು ನೀರ್ ಹಾಕಿ ಕೈ ತೊಳಿತಿರೋ, ಅಷ್ಟು ಸಂಪತ್ತಿತ್ತು ಅವ್ರ ಹತ್ರ, ಅಷ್ಟು ಸಮೃದ್ಧಿ ಇತ್ತು, ಅಷ್ಟು ಸುಖ ಇತ್ತು. ಅವ್ರಿಗೆ ಏನೇನು ಕೊರತೆ ಇರ್ಲಿಲ್ಲ. ಸ್ಟ್ರೆಸ್, ಒತ್ತಡ, ಬಹಳ ಒತ್ತಡದ ಬದುಕವ್ರದು. ಸೇಮ್ ಅದೇ ರೀತಿ ಇವತ್ತು ನಮ್ಗೆ ಮೈಸೂರು ಮಹಾರಾಜರಿಗೆ ಇರುವಷ್ಟು ಸೌಲಭ್ಯ ನಮ್ಮ ಮನೆಯಲ್ಲಿದೆ. ಗಂಗಾದೇವಿ ಹಿಂಗ್ ಕೈ ಮಾಡ್ರ ಸಾಕ್, ನೀರ್ ದಡ 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 ದಡ. ಅಗ್ನಿ ದೇವರು ಒಂದ್ ಲೈಟರ್ ಟಾಕ್ ಮಾಡ್ರಿ, ಅಗ್ನಿ ದೇವರು ಜ್ವಲಿಸೋದಕ್ಕೆ ಶುರು ಮಾಡ್ತಾರೆ. ಒಂದ್ ಬಟನ್ ಹಾಕ್ರ ಸಾಕು, ವಾಯು ದೇವರು ಇಡೀ ರಾತ್ರಿ ತಿರುಗ್ತಾರ ನಮ್ ಸಲುವಾಗಿ. ಇಡೀ ರಾತ್ರಿ ತಿರುಗೋ. ಅದ್ರ ಮೈಸೂರು ಮಹಾರಾಜರಷ್ಟು ಸುಖ ಇದೆನಾ ಇವತ್ತ? ಒಪ್ತೀರಿ ಎಲ್ಲಾರು? ಕೈ ಮಾಡ್ರಿ, ವಿಡಿಯೋ ಆನ್ ಮಾಡಿ ಕೈ ಮಾಡಿ ನೋಡ್ರಿ. ನೀವ್ ಇವತ್ ಭಾರಿ ಖುಷಿ ಪಡ್ರಿ, ರಾತ್ರಿ ಮಲಗುವಾಗ ಹೇಳ್ರಿ ನಾನ್ ಮೈಸೂರು ಮಹಾರಾಜ ಇದ್ದೀನಿ. ರಿಯಾಲಿಟಿ ನೋಡ್ರಿ, ಜೀವನದಾಗ ಸಣ್ಣ ಸಣ್ಣ ವಿಷಯಗಳೇ ಹೆಚ್ಚಿನ ಖುಷಿಯನ್ನ ಕೊಡ್ತಾವ, ನನ್ನ ಅಭಿಪ್ರಾಯ. ಹಾಗಾದ್ರೂ ಶುಗರ್ ಯಾಕೆ ಬರ್ತಾ ಇದೆ ಅಂದ್ರೆ ಮೈಸೂರು ಮಹಾರಾಜರಷ್ಟೇ ಸ್ಟ್ರೆಸ್ ಮಾಡ್ಕೊಳ್ತೀರಿ ನೀವು. 1 ನಿಮಿಷ. ಬರ್ರಿ ಒಳಗ್ ಬರ್ರಿ, 1 ನಿಮಿಷ ವೇಟ್ ಮಾಡಿ.
ಎಸ್. ಓಕೆ. ಹಾಗಾಗಿ ಎಲ್ಲಾ ಮೈಸೂರ್ ಮಹಾರಾಜರ್ ಮಹಾರಾಣಿಯವರಿಗೆಲ್ಲ ಅಭಿನಂದನೆಗಳು. ತಲೆ ಕೆಡ್ಸ್ಕೊಂಬದ್ ಬಿಟ್ಟಾಕ್ರಿ. ರೇಖಿ ಏನ್ ಮಾಡ್ತಾ ಇದೆ ಅಂದ್ರೆ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ತಿಳಿತಾ? ಅಂದ್ರೆ ಅವತ್ತು 0ದಿಂದ 1% ಶುರು ಆಗಿರುವಂತ ಶುಗರು ಇವತ್ ಮನೆ ತನಕ ಬಂದ್ ಏನ್ ಮಾಡ್ತು, ಮುಟ್ಟು ಬಿಡ್ತು. ಅಂದ್ರೆ ಇದ್ರ ಅರ್ಥ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ಏನು ಅಂದ್ರ, ಯಾವುದೇ ನೆಗೆಟಿವ್ ಎನರ್ಜಿ ಅಥವಾ ಅದು ನೆಗೆಟಿವ್ ಪ್ಯಾಟರ್ನ್, ಶುಗರ್ ಏನ್ ಒಳ್ಳೇದಲ್ಲ, ನೆಗೆಟಿವ್ ಪ್ಯಾಟರ್ನ್ ಅದು ಯಾವಾಗ್ಲೂ ಹೆಚ್ಚೇ ಆಗುತ್ತೆ ಹೊರತಾಗಿ ಕಡಿಮೆ ಆಗೋದಿಲ್ಲ. ನೆನ್ಪಿಡ್ರಿ ಇದು. ಅವತ್ತಿನ ಹಾರ್ಟ್ ಏನ ಡಿಸೀಸ್ ಇತ್ತು ನೋಡ್ರಿ, ಇವತ್ತಿಗೂ ವ್ಯತ್ಯಾಸ ಇದೆ. ಪ್ರತಿಯೊಂದು ಸಮಸ್ಯೆಗಳು ಏನಾಗ್ತಾ ಇವೆ, ದಿನೇ ಹೆಚ್ಚಾಗ್ತಾ ಇವೆ. ನೀವ್ 20-30 ವರ್ಷದ ಹಿಂದೆ ಮದ್ವೆ ಆದವ್ರು ನೋಡ್ರಿ, ಆ ಗಂಡ ಹೆಂಗೆ ಸಿಗಲ್ಲ. ಅವ ಕುಡಿತಾನೋ, ತಿಂತಾನೋ, ಹೊಡಿತಾನೋ, ಬಡಿತಾನೋ, ಹೊರಗೋಡಾಡ್ತಾನ, ಏನ್ ಮಾಡಿದ್ರು ಅವನ ಜೊತೆಗೆ ಸಂಸಾರ ಮಾಡ್ಬೇಕನ್ನೋದು ಮೈಂಡ್ ಸೆಟ್ ಇತ್ತು ನಾವು. ಇವತ್ತು 3 ದಿನಕ್ಕೆ ಮನೆಗೆ ಹೊಂಟಾಳ ಹುಡುಗಿ, ನಾವಲ್ಲ, ಆಗೋದಿಲ್ಲ, ಸಾಧ್ಯ ಇಲ್ಲ. ಯಾಕೆ ಇವೆಲ್ಲ ಪ್ರಾಬ್ಲಮ್ಸು? ಎನರ್ಜಿಯಲ್ಲಿ ಏನಾಗಿದೆ ಅಂದ್ರೆ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಬರ್ಕೋರಿ, ಸಮಸ್ಯೆಗಳ ಮೂಲ ಏನು ಅಂದ್ರ ಶಕ್ತಿ ಇದೆ ನೋಡ್ರಿ, ಅದ್ರ ಕೊರತೆ ಆಗ್ತಾ ಇದೆ. ಈ ಒಂದು ರಿಲೇಶನ್ ಅನ್ನ ನಿಭಾಯಿಸೋದಕ್ಕೆ ಯಾವ ಎನರ್ಜಿ ಬೇಕು ನೋಡ್ರಿ, ಆ ಎನರ್ಜಿ ಏನಾಗ್ತಾ ಇದೆ, ನಮ್ದು ಕೊರತೆ ಆಗಿದೆ ಅಥವಾ ನೆಗೆಟಿವ್ ಆಗಿದೆ ಇಷ್ಟೇ. ಹಾಗಾಗಿ ರೇಖಿ ನಮ್ಗೆ ಏನ್ ಸಪೋರ್ಟ್ ಮಾಡುತ್ತೆ ಬರ್ಕೋರಿ. ನಾವ್ ಯಾಕೆ ರೇಖಿಯನ್ನ ಕಲಿಬೇಕು ಅಂದ್ರ, ರೇಖಿ ನಮ್ಮ ಲೈಫ್ ನ 7 ಏರಿಯಾಗಳನ್ನ ಕವರ್ ಮಾಡುತ್ತೆ. 7 ಏರಿಯಾಗಳನ್ನ ಅದು ಕವರ್ ಮಾಡುತ್ತೆ. ಈಗ ನಾನ್ ನಿಮ್ಗೆ ಒಂದ್ ಪ್ರಶ್ನೆಯನ್ನ ಕೇಳ್ತೀನಿ, ನೀವೆಲ್ಲಾರು ನನ್ಗೆ ಖರೆ ಉತ್ತರ ಹೇಳ್ಬೇಕು. ಖರೆ ಅಂದ್ರೆ ಸತ್ಯವಾಗ್ಲಿ ಹೇಳ್ಬೇಕು, ಬೀದರ್ ಭಾಷೆ ಹೇಳ್ತೀರಿ ಎಲ್ಲ. ನಾನ್ ನಂಬೋದಾ ನಿಮ್ಗೆ, ನೀವು ನಿಜವಾಗ್ಲೂ ಹೇಳ್ತೀರಿ ನನ್ಗೆ ಅಂತ ಹೇಳ್ಬೋದಾ? ನಾ ಪ್ರಶ್ನೆ ಕೇಳಿದ್ರು ಉತ್ತರ. ಸೊ ಮೊದಲ ನನ್ನ ಪ್ರಶ್ನೆ ಏನು ಅಂದ್ರೆ ಸರಿಯಾಗಿ ಕೇಳ್ರಿ, ಯಾರ್ ನನ್ನ ಎದುರಿಗಿದ್ದೀರಿ, ನಿಮ್ಗೆ ಹೆಲ್ತ್ ಸಮಸ್ಯೆ ಇದೆ, ಅದಕ್ಕೆ ನಿಮ್ಗೆ ಪರಿಹಾರ ಬೇಕಾಗಿದೆ, ಅವ್ರೆಲ್ರೂ ಒಂದ್ಸಲ ಎಸ್ ಅಂತ ಟೈಪ್ ಮಾಡ್ರಿ ಮೆಸೇಜ್ ನಲ್ಲಿ. ಯಾರಿಗಿದೆ ಸಣ್ಣ ಪುಟ್ಟ ತಲೆನೋವು ಹಿಡ್ಕೊಂಡು ಬೇರೆ ಯಾವುದೇ ಕೆರೆ, ಶಾರೀರಿಕ ಇರ್ಬೋದು, ಮಾನಸಿಕ ಇರ್ಬೋದು, ಭಾವನಾತ್ಮಕ ಇರ್ಬೋದು, ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ನಿಮ್ಗೆ ಏನಾದ್ರೂ ಇದೆ ಅಂದ್ರೆ ಒಂದ್ಸಲ ಎಸ್ ಅಂತ ಟೈಪ್ ಮಾಡ್ರಿ. ನನ್ನ ಪ್ರಕಾರ 125ದಾಗ 100 ಜನರ ಇದ್ದೀವಿ ನಾವು ಇಲ್ಲಿ, ಆ ಲೆವೆಲ್ 125% ಇರ್ಬೋದು ಬಾಡಿ ಗಾರ್ಡ್ಗಳು, ಅವ್ರಿಗೆ ಏನೇನಿಲ್ಲ, ಫಿಟ್ ಅಂಡ್ ಫೈನ್ ಇದ್ದಾರೆ. ಎಷ್ಟು? 25. ಉಳಿದವ್ರು 100 ಮೆಂಬರ್ಸ್ ಏನಿದೆ, ಒಂಚೂರಾದ್ರೂ ನಮ್ಗೆ ಶಾರೀರಿಕವಾದ ಸಮಸ್ಯೆಗಳಿದೆ, ಒಪ್ತೀವಲ್ಲ ನಾವು. ಈಗ ಬರ್ಕೊಡ್ರಿ, ರೋಗ ಎಲ್ಲಿಂದ ಹುಟ್ಟು ಹೇಳಿ ನನ್ಗೆ. ಈಗ ನಿಮ್ಗಿರುವಂತ ಸಮಸ್ಯೆ ಹೊರಗಿನ ಬಂದಿದ್ದ ಅಥವಾ ನಿಮ್ಮೊಳಗೆ ಆಕ್ಟಿವೇಟ್ ಆಗ್ಯದದು? ಇನ್ನರ್ ಪ್ರಾಬ್ಲಮ್ ಅಥವಾ ಔಟರ್ ಪ್ರಾಬ್ಲಮ್? ಆನ್ಸರ್ ಮಾಡ್ರಿ ನನ್ಗೆ. ಇನ್ನರ್ ಅಂದ್ರೆ ಅದು ರೋಗ ನಿಮ್ಮ ಒಳಗಿಂದೇ ಸೃಷ್ಟಿಯಾಗಿದೆನಾ ಅಥವಾ ಹೊರಗಿನ ನಮ್ಮಂತವ್ರು ಯಾರ ತಗೊಂಡ್ ಬಂದ್ ನಿಮ್ ಮೈಯಲ್ಲಿ ಏನಾದ್ರು ಹಿಂಗ್ ಸೇವ್ ಮಾಡ್ಕೊಂಡು ಹೋಗ್ಬಿಟ್ಟಾರ? ನೋ. ಎಲ್ಲಿಂದ ಶುರು ಆಯ್ತು? ಇನ್ನ ಒಪ್ತೀರಿ ಎಲ್ಲಾರು? ಡೈರಿ ಪೆನ್ನು ತೆಗೆದು ಬರೀರಿ. ಹಾಗಾದ್ರೆ ರೋಗವನ್ನ ಹುಟ್ಟಾಕುವಂತ ಶಕ್ತಿ ನಮ್ ಶರೀರಕ್ಕಿದೆ ಅಂತ ಅರ್ಥ. ಗೊತ್ತಾಗ್ತಾ ಇದೆ? ಸರಿ, ನಮ್ ಬಾಡಿ ಸೈನ್ಸ್ ಹೇಳ್ತಾ ಇದ್ದೀನಿ, ನಮ್ ಶರೀರ ಇದೆ ನೋಡ್ರಿ, ಶರೀರದಲ್ಲಿ ಏನ್ ಪವರ್ ಇದೆ ಅಂದ್ರ ರೋಗಗಳನ್ನ ಹುಟ್ಟಾಕುವ ಶಕ್ತಿ ಇದೆ. ಒಪ್ತೀರಿ? ಯಾರು ಹೊರಗಿನ ತರೋದಿಲ್ಲ. ಮನೆಯಲ್ಲಿ ಅದೇ ಆಹಾರ ತಗೊಂಡು ಒಬ್ರಿಗೆ ಸಮಸ್ಯೆ ಇದೆ, ಅದೇ ಆಹಾರ ತಗೊಂಡು ಮತ್ತೊಬ್ರು ಫಿಟ್ ಅಂಡ್ ಫೈನ್ ಇದ್ದಾರೆ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ ನನ್ನ ಇನ್ನರ್ ಪವರ್ ಇದೆ ನೋಡ್ರಿ, ಅದು ಏನಿದೆ ಎನರ್ಜಿ ಅದ್ರದ್ದು ಕಡಿಮೆ ಇದೆ ಅಂತ ಅರ್ಥ. ಹಾಗಾಗಿ ನನ್ನ ಶರೀರ ಏನ್ ಮಾಡಿದೆ, ರೋಗಗಳನ್ನ ಕ್ರಿಯೇಟ್ ಮಾಡುವಂತ ಶಕ್ತಿ ನಮ್ಮ ಶರೀರಕ್ಕೆ ಇದೆ. ಒಪ್ತೀರಲ್ಲ ಎಲ್ಲರೂ? ಸೊ ಈಗ ನನ್ನ ಪ್ರಶ್ನೆ, ಗಂಭೀರವಾದ ನನ್ನ ಪ್ರಶ್ನೆ ಏನು ಅಂದ್ರ, ಯಾವ ಶರೀರಕ್ಕೆ ರೋಗವನ್ನ ಹುಟ್ಟಾಕೋ ಶಕ್ತಿ ಇದೆ ನೋಡ್ರಿ, ಅದೇ ಶರೀರಕ್ಕೆ ರೋಗಗಳನ್ನ ನಿರ್ಮೂಲನೆ ಮಾಡೋ ಶಕ್ತಿನೂ ಇದೆ. ಒಪ್ತೀರಿ? ಯಾರ್ಯಾರು ಒಪ್ತೀರಿ? ಇದಕ್ಕೆ ಕ್ರಿಯೇಟ್ ಮಾಡೋ ಸಾಮರ್ಥ್ಯ ಇದೆ ಅಂದ್ರ ಅದನ್ನ ಸರಿಪಡಿಸೋ ಸಾಮರ್ಥ್ಯನೂ ಇದೆ. ಹಾಗಾಗಿ ರೇಖಿ ಏನ್ ಮಾಡುತ್ತೆ, ನಮ್ ಹೆಲ್ತ್ ಮೇಲೆ ಏನ್ ವರ್ಕ್ ಮಾಡುತ್ತೆ ಅಂತ ನಿಮ್ಗೆ ಹೇಳ್ತೀನಿ ನೋಡ್ರಿ. ರೇಖಿ ನಮ್ಮೊಳಗೆ ಏನ್ ಮಾಡುತ್ತೆ, ರೋಗ ನಿರೋಧಕ ಶಕ್ತಿಯನ್ನ ಉತ್ಪತ್ತಿ ಮಾಡುತ್ತೆ. ಅವಾಗ ನಮ್ಗೆ ಈ ಶರೀರಕ್ಕೆ ಯಾವ ಎನರ್ಜಿಯ ಕೊರತೆ ಇದೆ ನೋಡ್ರಿ, ಅದನ್ನ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇಂದ ಇಡೀ ಶರೀರದಲ್ಲಿ ಏನಾಗುತ್ತೆ ಅಂದ್ರೆ ಎನರ್ಜಿ ಪಾಸ್ ಆಗುತ್ತೆ. ಹಾಗಾಗಿ ರೇಖಿ ಏನ್ ಮಾಡುತ್ತೆ ಅಂದ್ರ ಅಸಾಧ್ಯವನ್ನು ಸಾಧ್ಯ ಮಾಡುತ್ತೆ.
ನಮ್ಮ ಹತ್ರ ಆಗೋದಿಲ್ಲ ಅನ್ನೋ ಕೇಸ್ಗಳನ್ನ ನಾವು ಹ್ಯಾಂಡಲ್ ಮಾಡಿ ಸುಮಾರು ಇಲ್ಲಿ ತನಕ ಒಂದು 20 ಕ್ಯಾನ್ಸರ್ ಪೇಷಂಟ್ ಗಳಿಗೆ ನಾವು ರಿಸಲ್ಟ್ ಕೊಟ್ಟಿ 20 ಜನ. ರೀಸನ್ ಏನು ಅಂದ್ರೆ ನಾವು ಮಾಡಿರುವಂತದ್ದು ಏನ್ ಚಮತ್ಕಾರ, ನಮ್ ಚಮತ್ಕಾರ ಏನು ಇಲ್ಲ. ಆ ರೋಗ ನಿರೋಧಕ ಶಕ್ತಿ ಮೆಡಿಟೇಷನ್ ಥ್ರೂ ನಡೀತಾನೆ ಇರುತ್ತೆ. ಹಾಗಾಗಿ ನೀವು ಎಷ್ಟೆಷ್ಟು ಹೀಲಿಂಗ್ ಅನ್ನ ಮಾಡ್ಕೊಳ್ತೀರಿ, ಎಷ್ಟೆಷ್ಟು ಪ್ರಾಕ್ಟೀಸ್ ಅನ್ನ ಮಾಡ್ತೀರಿ ನೋಡ್ರಿ, ಅಷ್ಟಷ್ಟು ನಿಮ್ಮ ಶರೀರ ಇದೆ ನೋಡ್ರಿ ಅದು ಸ್ಪಂದನೆ ಮಾಡೋದಕ್ಕೆ ಶುರು ಆಗುತ್ತೆ. ಮತ್ತೆ ಇಲ್ಲಿ ನಿಮಗೆ ಮಧ್ಯದಲ್ಲಿ ಯಾರ ಅವಶ್ಯಕತೆನೂ ಇಲ್ಲ, ನೆನ್ಪಿಟ್ಕೋರಿ. ಇಲ್ಲಿ ಗುರು ಏನ್ ಮಾಡ್ತಾರ, ದೀಕ್ಷೆ ಕೊಟ್ಟು ಒಂದ್ ಕನೆಕ್ಷನ್ ಅನ್ನ ಬಿಲ್ಡ್ ಮಾಡ್ತಾರೆ. ನಾನು ನಿಮ್ಗೊಂದು ಚಾನಲ್ ಅನ್ನ ಕ್ರಿಯೇಟ್ ಮಾಡ್ಕೊಡ್ತೀನಿ, ಉಳಿದದೆಲ್ಲಾ ಬ್ರಹ್ಮಾಂಡನೇ ಮಾಡು. ತಿಳಿತಾ? ಇಲ್ಲಿ ಗುರುವಿನ ಚಮತ್ಕಾರ ಇದೆ, ಮೇಡಮ್ ಏನು ಮಾಡ್ತಾರ, ಹಂಗೇನು ಇಲ್ಲ. ಹಂಗಂತ ಭ್ರಮೆನೂ ಯಾರು ಇಟ್ಕೋಬೇಡ್ರಿ. ನಿಮ್ಗೆ ಹೇಳ್ತೀನಿ, ಅಂತವ್ ನಮ್ಮಲ್ಲಿ ಏನು ಚಮತ್ಕಾರ ನಡೆಯೋದಿಲ್ಲ. ಎಲ್ಲಾ ಚಮತ್ಕಾರ ಪರಮಾತ್ಮಂದೇ ಇದೆ. ನಾನ್ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ನಾನ್ ನಿಮಿತ್ತ ಇದ್ದೀನಿ, ನಿರ್ಮಾಣ ಮಾಡೋ ಕಾರ್ಯವನ್ನ ನನ್ನ ಕೈಯಿಂದ ನಡೀತಾ ಇದೆ ಅಷ್ಟೇ. ಹಾಗಾಗಿ ಆರೋಗ್ಯದ ಯಾವುದೇ ಸಮಸ್ಯೆ ಇದ್ರೂ ರೇಖೆಯಲ್ಲಿ ನಿಮಗ್ ಪರಿಹಾರ ಇದೆ. ಅದಾದ ನಂತರ ಮತ್ತೆ ನನ್ನ ನೆಕ್ಸ್ಟ್ ಪ್ರಶ್ನೆ ಕೇಳ್ತೀನಿ, ನನಗ್ ಮತ್ತೆ ನಿಜವಾಗ್ಲೂ ಉತ್ತರ ಕೊಡ್ರಿ. ಯಾರ್ಯಾರು ನನ್ನ ಎದುರಿಗಿದ್ದೀರಿ, ನಿಮ್ಗೆ ಫೈನಾನ್ಸಿಯಲ್ ಪ್ರಾಬ್ಲಮ್ಸ್ ಗಳಿವೆ? ಎಸ್ ಅಂತ ಟೈಪ್ ಮಾಡಿ. ಏನಮ್ಮ? ಹಾ, ಯಾರ್ಯಾರಿದ್ದೀರಿ ನಿಮ್ಗೆ ಫೈನಾನ್ಸಿಯಲ್ ಸ್ಟ್ರಗಲ್ ಅಥವಾ ಪ್ರಾಬ್ಲಮ್ಸ್ ಗಳನ್ನ ಎದುರಿಸ್ತಾ ಇದ್ದೀರಿ? ಲಕ್ಷ್ಮಿ ಹೇಳ್ತಾರ ತುಂಬಾ ಜಾಸ್ತಿ ಇದೆ ಮೇಡಮ್, ಪರಿಹಾರ ಹೇಳ್ತೀನಿ, ವೇಟ್ ಮಾಡಿ. ನಿಮ್ಗೆ ಇಲ್ಲಿ ತನಕ ಬ್ರಹ್ಮಾಂಡ ಕರ್ಕೊಂಡ್ ಬಂದಿದೆ ಅಂದ್ರೆ ಅದಕ್ಕೊಂದು ಕಾರಣನೂ ಇದೆ. ನೀವು ನಮ್ ಜೊತೆಗೆ ಜೋಡಿಸ್ಕೊಂಡಾಗ ಗೊತ್ತಾಗುತ್ತೆ ಏನಿದೆ, ಯಾಕಿದೆ ಅಂತ. ಎಸ್, ಇದೆ. ಹಾ, ಓಕೆ. ಸೊ ನೆಕ್ಸ್ಟ್ ನಿಮ್ಮ ಡೈರಿಯನ್ನ ತೆಗಿರಿ, ಬರ್ಕೊಡ್ರಿ. ನೀವು ರೇಖೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಮೂಲಾಧಾರ ಚಕ್ರ ಇದೆ ನೋಡ್ರಿ, ಅದು ಆಕ್ಟಿವೇಟ್ ಆಗುತ್ತೆ, ಜಾಗೃತ ಆಗುತ್ತೆ. ಜೀವನವೇ ಪ್ರಾಬ್ಲಮ್. ಗೀತಾ ಮೇಡಮ್ ಹಂಗ ಹೇಳ್ಬೇಡ್ರಿ, ಜೀವನ ಬಹಳ ಸುಂದರ ಇದೆ. ನಿಜವಾಗ್ಲೂ ಹೇಳ್ತೀನಿ, ಹಂಗ್ ನಿರಾಶಾವಾದ ಯಾವತ್ತೂ ಆಗ್ಬೇಡ್ರಿ. ಜೀವನ ನಿಮ್ಗೆ ಗೊತ್ತಿದೆ ಏನ್ ಪೂರ್ಣ ಮನುಷ್ಯರಾಗಿ ಬರ್ತೀವಿ ಅಂತ ಭೂಮಿಗೆ, ನನ್ಗರ ಏನ್ ಗ್ಯಾರಂಟಿ ಇಲ್ಲ. ಹಾಗಾದ್ರೆ ಇರೋದು ಒಂದೇ ಜೀವನ ಇದೆ ನೋಡ್ರಿ, ಅದು ಖುಷಿಯಾಗಿ ಕಳೆಯುವಂತ ಪ್ರಯತ್ನವನ್ನ ಮಾಡು. ಆಗುತ್ತೆ, ಘಟನೆಗಳು ಯಾರ ಜೀವನದಲ್ಲಿ ಆಗಿಲ್ಲ ಅಂತ ಹೇಳೋದಿಲ್ಲ ನಾ. ಇವು ನೋವು, ಸಂಘರ್ಷ, ಹೋರಾಟ ಇವೆಲ್ಲ ಬರ್ತಾ ಇರುತ್ತೆ. ನಾನು ಅದನ್ನ ಮೀರಿ ಯಾವ ರೀತಿ ಮುಂದೆ ಹೋಗ್ಬೇಕು ಅನ್ನುವಂತ ಜೀವನ ಕಲೆಯನ್ನ ಕಲಿಸೋದೇ ರೇಖೆ ಇದೆ. ರೇಖೆ ಬರೀ ಆರೋಗ್ಯದ ಸಮಸ್ಯೆ ಸರಿ ಮಾಡುತ್ತೆ ಅಂತ ತಿಳ್ಕೊಬೇಡ್ರಿ, ನಿಮ್ಮ ಲೈಫ್ ಚೇಂಜ್ ಮಾಡುತ್ತೆ. ಪರಿವರ್ತನೆ, ಮಹಾಪರಿವರ್ತನೆಗೆ ಬರ್ತೀರಿ. ಹಾಗಾಗಿ ಫೈನಾನ್ಸಿಯಲ್ ಸ್ಟ್ರಗಲ್ ಮಾಡೋರು ಸರಿಯಾಗಿ ಕೇಳ್ರಿ, ರೇಖೆಯನ್ನ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂದ್ರ ನಿಮ್ಮ ಮೂಲಾಧಾರದ ಎನರ್ಜಿ ಇದೆ ನೋಡ್ರಿ, ಫೈನಾನ್ಸಿಯಲ್ ಆಗಿ ಅಟ್ರಾಕ್ಷನ್ ಇದೆ ನೋಡ್ರಿ, ನಿಮ್ಮ ಹತ್ರ ಜಾಸ್ತಿ ಬರೋದಕ್ಕೆ ಶುರು ಆಗುತ್ತೆ. ನಿಮಗೆ ಹೊಸ ಹೊಸ ಕೆಲಸ ಸಿಗ್ಬೋದು, ಫೈನಾನ್ಸಿಯಲ್ ಸ್ಟ್ರಾಂಗ್ ಆಗುವಂತ ಒಳ್ಳೆ ಒಳ್ಳೆ ಅವಕಾಶಗಳು ನಿಮ್ಮನ್ನ ಹುಡುಕಿಕೊಂಡು ಬರ್ಬೋದು, ಅಥವಾ ನೀವೇ ಮಾಡುವಂತ ಜಾಬ್ ನಲ್ಲಿ ಪ್ರಮೋಷನ್ಗಳಾಗ್ಬೋದು. ಬೇರೆ ಬೇರೆ ರೀತಿಯ ಸಾಕಷ್ಟು ಚಮತ್ಕಾರಗಳನ್ನ ನೀವಿಲ್ಲಿ ನೋಡ್ತೀರಿ. ಎರಡನೇ ಸಮಸ್ಯೆ. ಅದಾದ ನಂತರ ಮೂರನೇದ್ ಮತ್ತೆ ಕೇಳ್ತೀನಿ, ಯಾರ್ಯಾರು ನನ್ನ ಎದುರಿಗಿದ್ರಿ ನಿಮ್ಗೆ ರಿಲೇಶನ್ಶಿಪ್ ಪ್ರಾಬ್ಲಮ್ ಇದೆ, ಅವ್ರು ಒಂದ್ಸಲ ಎಸ್ ಅಂತ ಟೈಪ್ ಮಾಡ್ರಿ. ರಿಲೇಶನ್ ಅಂದ್ರೆ ಗೊತ್ತಲ್ಲ, ಬೀದರ್ ಕಡೆ ನಮ್ದು ಹೇಳ್ತಾರ, ಎತ್ ಎರಿಗ್ ಹೇಳಿದ್ರೆ ಕೋಣ ಕೆರಿಗ್ ಹೇಳಿ. ಅವ್ರು ಹೇಳಿಂದ ಇವ್ರು ಕೇಳಲ್ಲ, ಇವ್ರು ಹೇಳಿಂದ ಅವ್ರು ಕೇಳಲ್ಲ, ಮತ್ತು ಒಂದ ಮನೆಗ್ ಬದುಕದು. ಅದ್ ಪ್ರಾಬ್ಲಮ್ ಅದು. ಸುಖ ಸವಲತ್ತು ಅಲ್ಲೇ ಅಲ್ಲದು, ಎಲ್ಲಾನು ಇದೆ. ರಿಲೇಶನ್ ನಮ್ ಸರಿ ಇಲ್ಲ ಅಂದ್ರೂ ಸಮೇತ ಸುಖಿಯಾಗಿ ಬದುಕೋದಿದೆ ನೋಡ್ರಿ, ಅದು ಕೇವಲ ಕನಸು ಮಾತ್ರ ಆಗುತ್ತೆ. ಎಸ್. ಮತ್ತೆ ಇಲ್ಲಿ ರಿಲೇಶನ್ ಅಂತ ಬಂದಾಗ ಬರೀ ಗಂಡ ಹೆಂಡ್ತಿದ ಅಷ್ಟೇ ಅಲ್ಲ, ಎಷ್ಟೋ ಮನೆಗಳು ನೋಡ್ತೀವಿ ತಾಯಿ ಮಕ್ಕಳದೇ ಅಡ್ಜಸ್ಟ್ಮೆಂಟ್ ಇಲ್ಲ. ಅಕ್ಕ ತಂಗಿಯರ ನಡುವೆ ಸಮಸ್ಯೆ ಇರೋರು ಎಷ್ಟೋ ಜನ ಇದ್ದಾರೆ, ಅಣ್ಣ ತಮ್ಮಂದಿರ ನಡುವೆ ಸಮಸ್ಯೆ ಇರೋರು ಇದ್ದಾರೆ. ಇವರೆಲ್ಲರೂ ಸಮೇತ ಹಾ ಲಕ್ಷ್ಮಿ, ಫೈನಾನ್ಸಿಯಲ್ ಪ್ರಾಬ್ಲಮ್ ಬಂದವ್ರಿಗೆ ಎಲ್ಲರಿಗೂ ರಿಲೇಶನ್ಶಿಪ್ ಪ್ರಾಬ್ಲಮ್ ಬರುತ್ತೆ. ಕರೆಕ್ಟ್ ಆಗಿ ಹೇಳ್ತೀನಿ, ಅದ್ರಲ್ಲಿ ಏನ್ ಎರಡ್ ಮಾತಿಲ್ಲ. ನೀವು ದುಡ್ಡು ಮಾಡಿದ್ರೆ ಮಾತ್ರ ಎಲ್ಲಾ ರಿಲೇಶನ್ಗಳು ನಿಮ್ ಹತ್ರ ಬರುತ್ತೆ. ನಿಮ್ ಹತ್ರ ದುಡ್ಡು ಇಲ್ಲ ಅಂದ್ರೆ ಯಾವ ರಿಲೇಶನ್ ಕೇಳೋದಿಲ್ಲ. ಮನೆಗಿನವ್ರೆ ಕೇಳಲಿ, ನಾವು ಹೊರ್ಗಿನವ್ರದ್ದೇನ್ ಲೆಕ್ಕ ಹಿಡಿತ್ರಿ ಹೇಳಿ. ಹಾಗಾದ್ರೆ ಇದನ್ನ ನಾವ್ ಯಾವ ರೀತಿ ರೇಖೆಯಲ್ಲಿ ಹೀಲಿಂಗ್ ಮಾಡ್ಬೋದು ಬರ್ಕೊಡ್ರಿ. ರೇಖೆಯಲ್ಲಿ ಏನಾಗುತ್ತೆ ಅಂದ್ರ, ಈಗ ಎರಡು ಎನರ್ಜಿಗಳಿವೆ ಅಂತ ತಿಳ್ಕೊಳ್ಳಿ. ಗಂಡ ಹೆಂಡತಿದೆ ಉದಾಹರಣೆ. ಒಬ್ಬರು ಎನರ್ಜಿ ನೆಗೆಟಿವ್ ಇದೆ, ಒಬ್ಬರು ಎನರ್ಜಿ ಪಾಸಿಟಿವ್ ಇದೆ. ಇವ್ರಿಬ್ರು ಏನ್ ಮಾಡ್ತಾರೆ, ಯಾವಾಗ್ಲೂ ಕಿರಿಕಿರಿ, ಜಗಳ, ಟೆನ್ಷನ್ ನಡೀತಾ ಇದೆ. ಯಾವಾಗ ನೀವು ರೇಖೆಯಲ್ಲಿ ಬರ್ತೀರಿ ನೋಡ್ರಿ,
ನಿಮ್ಮೊಳಗೆ ಏನ್ ಶಕ್ತಿ ಬರುತ್ತೆ ಅಂದ್ರ ಎದುರಿನ ನೆಗೆಟಿವ್ ಮೈಂಡೆಡ್ ವ್ಯಕ್ತಿಯನ್ನ ನೀವು ಪರಿವರ್ತನೆ ಮಾಡ್ಬೋದು. ರೀಸನ್ ಏನು ಅಂದ್ರ ಸ್ವಾಧಿಷ್ಠಾನ ಚಕ್ರ ಇಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ಸ್ವಾಧಿಷ್ಠಾನ ಚಕ್ರ ಬ್ಯಾಲೆನ್ಸ್ ಆಗೋದ್ರಿಂದ ನಿಮ್ಮ ರಿಲೇಶನ್ಶಿಪ್ ಇದೆ ನೋಡ್ರಿ, ನಿಧಾನಕ್ಕೆ ಸರಿ ಹೋಗುತ್ತೆ. ನೀವ್ ಇವತ್ತೇ ರೇಖೆಯಲ್ಲಿ ಬಂದಿರಿ ನಾಳೆ ಆಗುತ್ತೆ ಅಂತ ಹೇಳೋದಿಲ್ಲ, ಟೈಮ್ ತಗೊಳುತ್ತೀವಿ. ನಿಮ್ಮ ಪ್ರಭಾವಳಿ ಯಾವ ರೀತಿ, ಪ್ರಭಾವಳಿ ಏನಾದ್ರೂ ಪಾಸಿಟಿವ್ ಇದೆ ಅಂದ್ರೆ ಬೇಗ ರಿಸಲ್ಟ್ ಬರುತ್ತೆ, ಪ್ರಭಾವಳಿ ನೆಗೆಟಿವ್ ಇದೆ ಅಂದ್ರೆ ಅದನ್ನ ಕ್ಲೆನ್ಸ್ ಮಾಡೋದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ಅದ್ರ ರಿಸಲ್ಟ್ ಮಾತ್ರ 100% ಇದೆ. ರಿಸಲ್ಟ್ ಅಲ್ಲಿ ಯಾವುದೇ ಎರಡ್ ಮಾತಿಲ್ಲ. ಈ 3 ಸಮಸ್ಯೆ. ಅದ್ರ ಜೊತೆಗೆ ನಿಮ್ಗೆ ಸಕ್ಸಸ್ ಆಗ್ಬೇಕಾಗಿದೆ, ಅಲ್ಲೇನಾದ್ರೂ ಪ್ರಾಬ್ಲಮ್ ಇದೆ, ಅಥವಾ ಸಾಮಾಜಿಕವಾಗಿ ನೀವು ಬೆಳಿಬೇಕಾಗಿದೆ, ಅಲ್ಲಿ ನಿಮ್ಗೆ ಸಾಧ್ಯ ಆಗ್ತಾ ಇಲ್ಲ, ಅಥವಾ ಬರೀ ಸೋಲುಗಳನ್ನೇ ಅನುಭವಿಸ್ತಾ ಇದ್ದೀರಿ. ಒಂದ್ ಮಾಡ್ಬೇಕಂತೀರಿ 9 ಏನೋ ಒಂದ್ ಆಗಿರುತ್ತೆ, ಅಥವಾ ಸ್ಪಿರಿಚುವಲಿ ನಾನು ಏನಾದ್ರೂ ಬೆಳಿಬೇಕಂತ ಯೋಚನೆ ಮಾಡ್ತೀರಿ, ಅಲ್ಲೂ ಮನಸ್ಸಿಗೆ ಸಮಾಧಾನ ಇಲ್ಲ, ಶಾಂತಿ ಇಲ್ಲ. ಈ ರೀತಿಯ ಸ್ಟಕ್ ನಿಮ್ ಜೀವನದಲ್ಲಿ ಆಗ್ತಾ ಇದೆ ಅಂದ್ರೆ ಬರ್ಕೋರಿ, ಒಂದು ರೇಖೆ ಇದೆ ನೋಡ್ರಿ, ಅದು 21 ಕೋರ್ಸ್ಗಳಿಗೆ ಸಮ ಇದೆ. ರೆಡ್ ಪೆನ್ ಇದ್ರ ಬರೀ, ಒಂದು ರೇಖೆ ಇದೆ ನೋಡ್ರಿ, ಅದು ನೀವು ಕಲಿಯುವ 21 ಕೋರ್ಸಿಗೆ ಸಮ ಇದೆ. ಹಾಗಾಗಿ ನಾನು ಹೇಳ್ತೀನಿ 21 ಕೋರ್ಸು ಒಂದ್ 3 ದಿವಸ, ಯಾವ್ದೋ 5 ದಿವಸ, ಯಾವ್ದೋ 8 ದಿವಸ, ಹಿಂಗೆಲ್ಲಾ ಕಲ್ತು 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 ಒಂದ್ ಕಡೆಗೆ ತರೋಕ್ಕಿಂತ ಒಂದು ರೇಖೆಯನ್ನ ಕಲೀರಿ. ನೀವು 21 ಕಲಿಯೋದ್ ಬೇಕೇ ಆಗೋದಿಲ್ಲ, ಇದೆಲ್ಲಾನು ಬರುತ್ತೆ. ಹಾಗಾಗಿ ಬರ್ಕೊಡ್ರಿ, ರೇಖೆ ಎಲ್ಲಿದೆಯೋ ಅಲ್ಲಿ ಎಲ್ಲವೂ ಸಾಧ್ಯ ಇದೆ. ಅಸಾಧ್ಯ ಅನ್ನುವಂಥದ್ದು ರೇಖೆಯಲ್ಲಿ ಇಲ್ಲೇ ಇಲ್ಲ. ಆದ್ರೆ ನೀವು ರೇಖೆಯೊಂದಿಗೆ ಜೋಡಿಸ್ಕೊಳ್ಳೋದಿದೆ ನೋಡ್ರಿ, ಅದು ಬಹಳ ಮಹತ್ವದ ಕಾರ್ಯ. ಓಕೆನಾ? ಸೊ ಇಷ್ಟು ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿನಿ. ನಾಳೆ ನಾವು ಎಲ್ಲಾರು ನೆನ್ಪಿಡ್ರಿ, ನಾಳೆ ಎಲ್ಲರೂ ಡ್ರಾಯಿಂಗ್ ಸೀಟ್, ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟು, ರೆಡ್ ಕಲರ್ ಸ್ಕೆಚ್ ಪೆನ್ನು, ನೀರು, ದೀಪ, ಇದ್ರ ಜೊತೆಗೆ ನಾವು ಎಲ್ಲರೂ ಹಾಜರಾಗ್ಬೇಕು. ನಾಳೆ ಅತ್ಯಂತ ಮಹತ್ವದಿದೆ. ಇವತ್ತು ನಾನು ಬರೀ ನಿಮ್ಗೆ ಬೇಸಿಕ್ ಮೇಲೆ ನಾನು ಫೋಕಸ್ ಮಾಡಿ, ಯಾಕಂದ್ರೆ ನೀವು ನಮ್ಮ ಮೊದಲ ದಿನದ ಮಕ್ಕಳಿದ್ರಿ. ಹುಟ್ಟಿದ ತಕ್ಷಣ ಮಕ್ಕಳಿಗೆ ಅನ್ನ ಸಾರು ಕೊಡೋದಿಲ್ಲ ಅಂತ ಅನ್ಕೊಂಡಿನಿ. ಏನ್ ಕೊಡ್ತಾರೆ ಯಾರಾದ್ರೂ? ಇವತ್ತೇ ತಾಯಿ ಗರ್ಭದಿಂದ ಬಂದಿರೋ ಮಗುವಿಗೆ ಅನ್ನ ಸಾರು ಚಪಾತಿ ರೊಟ್ಟಿ ಏನಾರ ಕೊಡ್ತೀವಿ ಏನ್? ಕೊಡೋದಿಲ್ಲ. ಬರೀ ಹಾಲು ಕೊಡ್ತೀವಿ. ಇವತ್ತು ಕೇವಲ ನಿಮ್ಗೂ ಹಂಗೆ ಲೈಟ್ ಆಗಿ ನನ್ಗೆ ಎಷ್ಟು ಆಗುತ್ತೆ ಅಷ್ಟನ್ನ ನಾನ್ ನಿಮ್ಗೆ ಕೊಟ್ಟಿದ್ದೀನಿ. ನಾಳೆ ಇದ್ರಕ್ಕಿಂತಾನು ಎಕ್ಸ್ಟ್ರಾ ನಿಮ್ ಕಲಿಯೋದಕ್ಕೆ ಸಿಗುತ್ತೆ. ಹಾಗಾಗಿ ಯಾರ್ ವಿಡಿಯೋ ಆಫ್ ಮಾಡಿರಿ ಎಲ್ಲರಿಗೂ ಹೇಳ್ತೀನಿ, ನಾಳೆ ಏನಾದ್ರೂ ಸೆಟ್ ಮಾಡ್ರಿ, ಹೆಂಗಾದ್ರೂ ಮಾಡ್ರಿ, ನಾಳೆ ವಿಡಿಯೋ ಆನ್ ಇಡ್ರಿ. ನಿಮ್ಗೆ ಒಳ್ಳೆ ಅನುಭವ ಕೊಡೋದಕ್ಕೆ ನನಗೂ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಇನ್ನೊಂದ್ಸಲ ಶರಣು ಶರಣಾರ್ಥಿ, ಧನ್ಯವಾದ. ಮತ್ತೆ ನಾಳೆ ಸಿಗೋಣ. ಥ್ಯಾಂಕ್ ಯು, ಬಾಯ್.